ಸುಂದರ ರಾಮನ ಹನುಮನ ಚಿಂತಕರಿಗೆ ಮತ್ತೆ ವಂದನೆಗಳು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಗುರುಗಳು ವಿದ್ಯಾಮಾನ್ಯ ತೀರ್ಥರು ವೈಶಾಖ ಮಾಸದಲ್ಲಿ ಮುಂದಿನ ತಿಂಗಳಲ್ಲಿ ಹರಿಪದವನ್ನೈದಿದವರು ಕೊನೆಯ ಹೊತ್ತುಗಳಲ್ಲಿ ತುಂಬ ಭಗವಂತನ ನಾಮಗಳ ಜಪ ಮಾಡುತ್ತಾ ಇದ್ದವರು ಕಡೆಯ ಹೊತ್ತಿಗಾಗುವಾಗ ಸೈಲೆಂಟಾಗಿ ಅವರ ತುಟಿಯಂಚಿನಲ್ಲಿ ಆಕೃತಿ ಮೂಡುವಂತೆ ಗಮನಿಸಿದಾಗ ರಾಮ 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 ಹೇಳ್ತಾ ಇದ್ದರು ಅಂತ ಅಲ್ಲಿದ್ದವರು ತಿಳಿಸಿದ್ರು. ನಾನು ಇದ್ದೆ ಎನ್ನುವುದು ವಿಷಯ ಬೇರೆ, ಅದನ್ನು ದಾಖಲೆಗೊಳಿಸಿದ್ದಾರೆ. ಭಗವಂತನ ಎರಡಕ್ಷರದ ಮಂತ್ರದ ಕೊನೆಯ ಕ್ಷಣಗಳಲ್ಲಿ ಅವರ ತುಟಿ ಅದಕ್ಕಿಂತ ಮೊದಲು 2-3 ಬೇರೆ ಬೇರೆ ಮಂತ್ರಗಳ ಚಿಂತನೆಯಲ್ಲಿ ಬಂದಿದ್ದವು. ಕೊನೆ ಹೊತ್ತಿನಲ್ಲಿ ಆದಾಗ ಸ್ಪಷ್ಟವಾಗಿ ಅವರು ತಮ್ಮ ಆರಾಧ್ಯ ದೈವನನ್ನು ಕರಿತಾ ಇದ್ದದ್ದನ್ನು ಗಮನಿಸ್ತಿದ್ದಾರೆ. ಹಾಗಾಗಿ ಹರೇ ರಾಮ ಮಂತ್ರ ಅದ್ಭುತವಾದದ್ದು. ಅದರ ಇನ್ನಿತರ ಮಹಿಮೆಯನ್ನು ನಾಳೆ ನಾನು ತಿಳಿಸ್ತೇನೆ. ದಿನಕ್ಕೊಂದು ಸಣ್ಣ ಚಿಂತನೆ ಕೊಡ್ತಾ ಮುಂದುವರಿತಾ ಇದ್ದೆ. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಅದು ಹೇಳಲಿಕ್ಕೆ ಇತ್ತು ಎನ್ನುವುದನ್ನು ನಾಳೆ ತಿಳಿಸ್ತೇನೆ. ಕೊನೆಗೂ ಸೀತೆ ರಾಮೇತಿ ಸದೈವ ಬುದ್ಧಿಯ ವಿಚಿಂತ್ಯ ಅಂತ ನಿರಂತರವಾಗಿ ಸುಮಾರು 10 ತಿಂಗಳಲ್ಲಿ ರಾಮ ರಾಮ ಅಂತ ಹೇಳುತ್ತಾ ತನ್ನಿನೆಯನನ್ನು ಕರಿತಾ ಇದ್ದವಳು ಈಗ ಪ್ರತ್ಯಕ್ಷನಾಗಿ ಬಿಟ್ಟಿದ್ದಾನೆ. ರಾಮನ ಬಂಟ ಹನುಮ ತುಂಬ ಚಂದವಾಗಿ ರಾಮನ ಚರಿತ್ರೆ ಹೇಳ್ತಾ, ಎಲ್ಲಿ ಕಾಡು, ಎಲ್ಲಿ ರಕ್ಕಸಿಯರು, ಅಲ್ಲಿ ಸಹ ಅವರದ್ದು ದೇವರ ಚಿಂತನೆ ಇಲ್ಲ. ಅವ್ರು ಹೇಳ್ತಾರೆ ನೃತ್ಯ ಮೋತ ನಿಕುಂಭಿಲಾಮ್ ಅಂತಾರೆ. ಗಮತಿದೆ. ದೆವ್ವ ಇವಳನ್ನು ಕಡ್ದು ತಿಂದು ನೆತ್ತರು ಕುಡಿದು ನಾವು ಕುಣಿದು ಬಿಡುವ ರಕ್ಕಸರಿ ಹೇಳೋದು. ನಿಕುಂಭಿಳ ಅಂತ ಅವರ ದೇವತೆಯ ಹೆಸರು. ರಕ್ಕಸಿಯರ ದೇವತೆಗಳು ಕಾಡಿನ ನಡುವೆ ನೆಲೆಗೊಂಡ ದೆವ್ವದ ಹಾಗೆ ಅದಕ್ಕೊಂದು ಗುಡಿ ಇದೆ, ಪೂಜೆ ಪುನಸ್ಕಾರ ಇದೆ. ಅವರು ಹೇಳ್ತಾರೆ ರಕ್ಕಸಿಯರು. ಮತ್ತೆ ಹಾಗಾಗಿ ಅಂಥದ್ದೇ ಒಂದು ದುಷ್ಟವಾದ ತಾಮಸವಾದ ವಾತಾವರಣದಲ್ಲಿ ನೆಲೆಗೊಂಡವಳು ಶುದ್ಧ ಸತ್ವವಾದ ಆನಂದ ಮೂರ್ತಿಯಾದ ನಾರಾಯಣನ ರಾಮನ ಆ ನಾಮಚಿಂತನೆಯನ್ನು ಮಾಡ್ತಾ ಇರಬೇಕಾದ್ರೆ ಪ್ರತ್ಯಕ್ಷವಾಗಿ ಹನುಮ ಕಂಡು ಅದೇ ರಾಮನ ಚರಿತೆಯನ್ನು ಪೂರ್ಣವಾಗಿ ಹೇಳಬೇಕಾದ್ರೆ ಒಂದೆಡೆಗೆ ಎಷ್ಟು ಖುಷಿ ಪಡಲಿಕ್ಕಿಲ್ಲ. 10 ತಿಂಗಳಿಂದ ಅಂತಹ ವಾತಾವರಣವೇ ಸಿಗಲಿಲ್ಲ. ಏಕಪ್ರಕಾರವಾಗಿ ಆಗಿಬಿಟ್ಟಿತು. ನೋಡಿ, ಹೇಳಿದ್ದರ ಫಲ ಸಾಕ್ಷಾತ್ ಹನುಮನೇ ದರ್ಶನಕ್ಕೆ ಸಿಕ್ಕಿದ ಅಂದರೆ ಎಷ್ಟು ಸಂಭ್ರಮ ಆಗುವುದಿಲ್ಲ, ಎಷ್ಟು ಖುಷಿ ಪಡಲಿಕ್ಕಿಲ್ಲ. ಅವಳು ಅವನ ಹತ್ರ ಕೇಳಿಕೊಂಡಾಗ ಅವಳಿಗೆ ಅಂದರೆ ಯಾವುದೇ ಮಾತು ನಮಗೆ ಸರಿಯಾಗಿದ್ದಾಗ ತುಂಬ ಆತ್ಮೀಯ ಆಗ್ತದೆ ಮತ್ತು ತುಂಬ ತೆರೆದುಕೊಳ್ಳುತ್ತದೆ. ರಾಮನ ಬಗ್ಗೆ ಮಾತಾಡುವಾಗ ಜನರಲ್ ಆಗಿ ಹೇಳಿದ್ದವ ಸಹಜವಾಗಿ ರಕ್ಷಿತ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯಾಪಿ ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಚ ಪರಂತಪಃ ಅಂತ ಚಂದವಾಗಿದೆ. ಕೇಳಲಿಕ್ಕೆ ಖುಷಿ ಇದೆ, ಅರ್ಥವಂತೂ ಬಹಳ ವ್ಯಾಪ್ತವಾಗಿದೆ. ಇದು ಸೀತೆಗೆ ಬಡಿದಾಗ ಹೇಗಿತ್ತು ಕೇಳಿದರೆ, ಇದು ತನಗೇ ಹೇಳಿದ ಹಾಗೆ ರಾಮನ ಚರ್ಯೆಯ ಬಗ್ಗೆ. ರಾಮ ತನ್ನ ಧರ್ಮವನ್ನು ನಡೆಸಿಕೊಡಬೇಕಾದ್ರೆ ಸೀತೆ ಬೇಕೆ. ಒಬ್ಬ ಗೃಹಸ್ಥನಾದವನಿಗೆ ಅಗ್ನಿಹೋತ್ರಕ್ಕೆ, ನಿರಂತರವಾದ ಪಂಚಯಜ್ಞಗಳಿಗೆ, ಅತಿಥಿ ಸತ್ಕಾರಾದಿಗಳಿಗೆ, ದೈವಿಕ ಪೈತೃಕ ಕರ್ಮಾಂಗಗಳಿಗೆ ಮಡದಿ ಬೇಕೆ. ಮುಂದೆ ದೊಡ್ಡದು ಇಶ್ಯೂ ಆಗ್ತದೆ. ಅದು ಯಜ್ಞ ಮಾಡಲಿಕ್ಕೆ ರಾಮ ಅಶ್ವಮೇಧಕ್ಕೆ ತೆರಳಿದಾಗ ಸ್ವರ್ಣಮಯಿ ಸೀತೆಯೆಡೆಗೆ ಓಡುತ್ತದೆ. ಮತ್ತೆ ಅದು ಕತೆ ಚಿಂತನೆ. ಹಾಗಾಗಿ ಸೀತೆ ಗೊತ್ತಿದೆ, ರಕ್ಷಿತ ಸ್ವಸ್ಯ ವೃತ್ತಸ್ಯ,
ತನ್ನ ಧರ್ಮವನ್ನು ಸಹಜವಾಗಿ ಕಾಪಾಡಿಕೊಳ್ಳತಕ್ಕ ರಾಮ ಅಂತ ಹೇಳ್ತಾ ಇದ್ದಾನೆ. ಆ ಧರ್ಮಕ್ಕೆ ಧಕ್ಕೆ ಬರ್ತಾ ಇದೆ. ಈಗ ನಾನು ದೂರದಲ್ಲಿದ್ದೇನೆ, ಅದನ್ನು ಖಂಡಿತವಾಗಿ ನಡೆಸಿಕೊಡ್ತಾನೆ ರಾಮ. ಅದಕ್ಕೋಸ್ಕರ ಸ್ವಜನಸ್ಯಾಪಿ ರಕ್ಷಿತ, ಅವನ ಜನವನ್ನು ರಕ್ಷಣೆ ಮಾಡ್ತಾನೆ. ಅವನ ಜನ ನಾನೇ ಅಲ್ವಾ? ಅವಳಿಗೆ ಈ ಶ್ಲೋಕ, ಆ ಚಿಂತನೆ ಸಣ್ಣದಾಗಿ ಅವಳೆಡೆಗೆ ಮಾತ್ರ ಮಾತಾಡಿಸ್ತಾ ಉಂಟು. ನಾನು ನಿಜವಾಗಿ ಸ್ವಜನ, ರಾಮನಿಗೆ ಹತ್ತಿರದ ವ್ಯಕ್ತಿ ಯಾರು ಕೇಳಿದರೆ ನಾನೇ. ಯಾಕೆಂದ್ರೆ ನನಗೆ ಮತ್ತಾರಿದ್ದಾರೆ? ರಾಮನ ಮನೆಯಲ್ಲಿ ರಾಮನ ತಂದೆ ಇದ್ದಾರೆ, ತಾಯಂದಿರಿದ್ದಾರೆ, ಅಣ್ಣತಮ್ಮಂದಿರಿರ್ತಾರೆ. ನಾನು ಎಲ್ಲಿದ್ದೇನೆ? ನಾನು ಮಿಥಿಲೆಯವಳು, ಜನಕನನ್ನು ಕರ್ಕೊಂಡ್ಬಂದಿದ್ದೇನಾ? ಅಲ್ಲಿಯವರು ಯಾರಾದ್ರೂ ಇದ್ದಾರಾ? ಹಾಗಾಗಿ ನನಗೆ ಯಾರು? ನಾನು ಯಾರಿಗೆ ಮೊದಲ ಜನ? ನಾನು ರಾಮನಿಗೆ ಮೊದಲ ಜನ ನಾನೇ. ಅವಳು ತನ್ನನ್ನು ಮಾತ್ರ ನೋಡಿ, ಆದರೆ ಸ್ವಜನಸ್ಯಾಪಿ ರಕ್ಷಿತ, ಇವತ್ತು ಖಂಡಿತವಾಗಿಯೂ ನನ್ನನ್ನು ರಕ್ಷಣೆ ಮಾಡ್ತಾನೆ. ಆ ಭರವಸೆ, ಆ ಮಾತು ಫೋಕಸ್ ಆಗುವುದು, ಏಕತ್ರ ಚಿಂತನೆಗೆ ನಿಲುಕುವುದು. ಸೀತೆಗಿನ್ನು ಖುಷಿಯಾಗಿ ಇನ್ನೇ ಮೇಳು ಅಂದಾಳೆ. ರಕ್ಷಿತ ಜೀವಲೋಕಸ್ಯ, ಅದರಲ್ಲಿ ಸ್ಪಷ್ಟ ಹೇಳ್ತಾಳೆ, ಒಂದು ಸಾಮಾನ್ಯ ಜೀವದ ಬಗ್ಗೆ ಅವನಿಗೆ ಅಷ್ಟು ಕರುಣೆ. ಕಾಡಿನಲ್ಲಿ ಹೋಗುವ ಕಂಡಿದ್ದೇವೆ ನಾವು. ಅವಳು ತಿಳ್ಕೊಳ್ತಾಳೆ, ಯಾವುದಕ್ಕೂ ಹಾನಿ ಮಾಡದಂತೆ ಅಷ್ಟು ಕಾಲದಲ್ಲಿ. ಹಾಗಾಗಿ ಒಂದು ಸಾಮಾನ್ಯ ವ್ಯಕ್ತಿಯ ಮೇಲಿರ್ತಕ್ಕ ಕಳಕಳಿ ನನ್ನ ಮೇಲೆ ಇದ್ದೇ ಇರ್ತದೆ. ಆ ಭರವಸೆ, ಅದನ್ನು ಹನುಮ ಹೇಳ್ತಾ ಇದ್ದಾರೆ ಅಂದಾಗ ತುಂಬ ಖುಷಿಯಲ್ಲಿ. ಮತ್ತೆ ನಾವು ತುಂಬ ಖುಷಿ ಇದ್ದಾಗ ಸೀತೆಯ ಪರಿತ್ಯಾಗದೆಡೆಗೆ ಓಡಿದ್ದೆವು ನಿನ್ನೆ, ಕೊನೆಯ ಘಟ್ಟದವರೆಗೂ. ಅವಳ ಚಿಂತನೆಯಲ್ಲಿ ಅದು ಏನು ತೊಂದರೆ ಕೊಟ್ಟಿಲ್ಲ. ರಾಮನ ಹೇಳಿದ ಮಾತು ಹೇಳಿದ್ದೆ ನಾನು ವಸಿಷ್ಠರಿಗೆ, ಜನಕ್ಕಾಗಿ ನಾನು ಮಾಡ್ತಾ ಇದ್ದೇನೆ, ಸೀತೆ ತಪ್ಪಿಲ್ಲ ಎಂದು ನನಗೆ ಗೊತ್ತಿದೆ ಅಂತ. ನಾವು ಲಕ್ಷ್ಮಣನಿಗೆ ಹೇಳುವಾಗ, ಬಿಟ್ಟು ಬರಲಿಕ್ಕೆ ಹೇಳುವಾಗ, ಅವನಿಗೂ ಸಹ ಮೋರೆ ಕಪ್ಪಾದದ್ದು ಕೆಂಪಾದದ್ದು ಗಮನಿಸಿ ಅತ್ತಿಗೆ ಅಂತ ಹೇಳಿದ್ದರ ಬಗ್ಗೆ ಅವನಲ್ಲಿರತಕ್ಕಂಥ ಅಭಿಮಾನ ಹೇಗಿತ್ತು ಎನ್ನುವುದನ್ನು ನಾವು ನೋಡಿದ್ದೆವು. ಇದಕ್ಕೆ ಒಂದು ಚೂರು ಚಿಂತನೆಯಲ್ಲಿ ಸೀತೆಯ ಉತ್ತರದೊತ್ತಿಗೆ ರಾಮನ ಪ್ರತಿಷ್ಠೆ. ರಾಮ ಹೇಳುತ್ತಾನೆ, ಅವನ ಚರ್ಯೆಯಲ್ಲಿ ನಾವು ಗಮನಿಸಬೇಕಾದ್ದು, ರಾಮನಿಗಿರುವುದು ಎರಡು ಆಯ್ಕೆ. ಒಂದು, ರಾಜ್ಯಭಾರವನ್ನು ನಡೆಸುವುದು, ಮುಂದುವರಿಸುವುದು ರಾಜನಾಗಿ. ಮುಂದುವರಿಸಿದ್ರೆ ಜನ ಅಪವಾದ ಮಾಡಿದ್ದಾರೆ, ಮಿಥ್ಯಾಪವಾದ. ರಾಮಾಯಣದಲ್ಲಿ ದೊಡ್ಡದಾದಂತಹ ಮೊದಲೇ ಕೊಟ್ಟಿರತಕ್ಕಂಥ ವಾಲ್ಮೀಕಿ ಕರೆ ಕೊಟ್ಟದ್ದು ಮಿಥ್ಯಾವಾಕ್ಯಂಚ ಪರಮಂ. ಪ್ರಧಾನವಾದ ರಾಮಾಯಣವನ್ನು ಆಡಿಸಿದ ಕತೆ ಸುಳ್ಳು ಅಂದಿದ್ದಾನೆ. ಕಲಿಯುಗದಲ್ಲಿ ಸುಳ್ಳೇ ಕೆಲಸ ಮಾಡುವುದು, ಅದು ತ್ರೇತಾಯುಗದ್ದು ಕತೆ. ಮತ್ತಿದು ಅವಳು ಹೇಳ್ತಾರೆ, ಸುಳ್ಳು ಕೆಲಸ ಮಾಡಿದೆ ಎನ್ನುವುದೇ ದೊಡ್ಡ ಸಂಗತಿ. ಒಂದು ಸುಳ್ಳಿನ ಮೇಲೆ ರಾಮಾಯಣ ಆಗಿದೆ, ಇನ್ನೊಂದು ಸುಳ್ಳು ಅದಕ್ಕೆ ಸೇರಿಕೊಂಡಿದೆ, ರಾಮಾಯಣವನ್ನು ಗಟ್ಟಿ ಮಾಡಿದೆ. ಅದು ಮತ್ತೆ ಕೇಳುವ ನಾವು. ಇವಳು ಹೇಳ್ತಾಳೆ, ಇಲ್ಲಿ ಚಿಂತನೆಗೆ ತಂದಾಗ ರಾಮ ಇವತ್ತು ಸುಳ್ಳಿನ ಅಪವಾದದಲ್ಲಿ ಸಿಕ್ಕಿದ್ದಾನೆ. ಸಂಭಾವಿತಸ್ಯ ಜಾಗೀರ್ತಿ ಮರಣಾದ ತಿರಿಚ್ಯತೆ ಅಂತ ಆರೋಪ ಎನ್ನುವುದು. ನೀನಂತ ಅಲ್ಲಲ್ಲ ಕಳ್ಳ, ಮತ್ತ್ಯಾಕೆ ನಿನಗೆ ಬೇಸರ? ಅಲ್ಲ, ಜನ ಎಲ್ಲ ಕಳ್ಳನಾಗಿ ನನ್ನನ್ನು ನೋಡ್ತಾ ಇದ್ದಾರಲ್ಲ, ಎಂತ ಮಾಡುದು? ಇವನಿಗೆ ನಿಜವಾಗಿ ಗೊತ್ತಿದೆ ತಾನಲ್ಲ ಅಂತ, ಸರಿ ಇದ್ದಾನೆ, ಪ್ರಾಮಾಣಿಕ ಇದ್ದಾನೆ. ಆದರೆ ಜನರು ಹೇಳಿ ನೋಡಿ ತಿಳಿಸಿ ಒಂದು ರೀತಿ ಮಾಡುವಾಗ ಇವನಿಗೆ ತುಂಬ ವ್ಯಥೆ ಆಗುತ್ತೆ. ಈಗ ಡಬಲ್ ವ್ಯಥೆ ಆಗ್ತದೆ. ಒಂದು, ಅಲ್ಲ ಇದ್ದಾನೆ ಆಗಿದ್ದರೂ ಅಷ್ಟು ಜನ ಹಾಗೆ ಹೇಳಿ ನನ್ನನ್ನು ವ್ಯಂಗ್ಯವಾಗಿ ಗುರುತಿಸ್ತಾರಲ್ಲ ಅನ್ನೋದ್ರಿಂದ ನಾನು ಸುಮ್ಮನೆ ಅವರಿಗೆ ಮೋರೆ ತೋರಿಸುವುದು ಬೇಡ ಹೇಳಿಕೊಂಡು ಸಾಯ್ಲಿಕ್ಕೆ ಹೋಗ್ತಾನೆ. ಇದನ್ನು ಕೃಷ್ಣ ಹೇಳಿ, ಸಂಭಾವಿತಸ್ಯ ಜಾಗೀರ್ತಿ ಮರಣಾದ ತಿರಿಚ್ಯತೆ ಅಂತ. ಹಾಗಾಗಿ ರಾಮನಿಗೆ ಇತ್ತ ಅಪವಾದದ ಕತೆ. ರಕ್ಕಸರ ಮನೆಯಲ್ಲಿದ್ದ ಸೊತ್ತನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಾನೆ, ಪ್ರೀತಿಸಿದ್ದಾನೆ. ಅಂತಹ ನಿರ್ವ್ಯಾಜವಾದ ವಿಚಿತ್ರವಾದ ಪ್ರಜೆಗಳನ್ನೇ ಒಂದು ಇಷ್ಟಪಡದಂತಹ ರೀತಿಯಲ್ಲಿ ಅರಸೊತ್ತಿಗೆಯಲ್ಲಿ ರಾಜನಾಗಿ ನಿಂತಿದ್ದಾನೆ ಅಂತ ಒಂದು ರಾಜಧರ್ಮದ ಮೇಲೆ ಕಪ್ಪು ಚುಕ್ಕಿ. ರಕ್ಕಸರ ಪಾಳೆಯದಲ್ಲಿ ಕೂತ ಸೀತೆಯನ್ನು ಅರಮನೆಯಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ. ಇಷ್ಟೇ. ಇದು ರಾಮನಿಗೆ ಕಷ್ಟ ಆಗ್ತಾ ಉಂಟು. ಅವನಿಗೆ ಗೊತ್ತಿದೆ, ನಪಾಪೇತ್ಯಭಿಜಾನತ ಹೇಳಿಕೊಂಡ, ನನಗೆ ಗೊತ್ತು ಸೀತೆ ತಪ್ಪಿಲ್ಲ, ನಿರ್ದುಷ್ಟಳು ಎನ್ನುವುದು ಗೊತ್ತಿದೆ. ಆದ್ರೇನು ಮಾಡೋದು? ಜನಕ್ಕೆ ಹೇಗೆ ಅದನ್ನು ಗುರುತಿಸುವುದು, ಹೇಳಿಕೊಡುವುದು, ಅರ್ಥ ಮಾಡಿಸುವುದು. ಆದ್ರಿಂದ ನನಗೆ ಗೊತ್ತಿದೆ ಸೀತೆ ಸರಿ ಇದ್ದಾಳೆ ಹೇಳಿ ರಾಮ ರಾಜ್ಯಕ್ಕೆ ರಾಜೀನಾಮೆ ಕೊಟ್ಟು ಸೀತೆ ಒಟ್ಟಿಗೆ ಹೋಗ್ಬೇಕು ಬೇರೆ ಕಡೆಗೆ. ನಾವು ಎಲ್ಲಿಯಾದ್ರೂ ಹೋಗುವ? ಆದರೆ ರಾಮನಿಗೆ ಎಲ್ಲಿಯಾದ್ರೂ ಹೋಗ್ಲಿಕ್ಕೆ ಹಿಂದೆ ಅವಕಾಶ ಇತ್ತು. ವಿಭೀಷಣೆ ಕರೆದಿದ್ದ, ಗುಹನು ಹೇಳಿದ್ದ. ಗಮ್ಮತ್ತು ಅಂದರೆ, ಇಲ್ಲಿಂದ ಹೊರಗೆ ಓಡಿಸುವಾಗ ಹಿಂದೆ ರಾಜ್ಯದ ಆಯಕಟ್ಟುಗಳು ಹೇಗಿತ್ತು ಕೇಳಿದರೆ, ಒಬ್ಬ ರಾಜನಿಗೆ ಪಡೆ ಯಾವುದು ಅಂದರೆ ಒಳಗಿನ ಪಡೆಗಳು,
ಅವನು ಲೆಕ್ಕ ಹಾಕಿದ ಕಲಿಸಿಕೊಟ್ಟ ಸೈನ್ಯಗಳು ಅಲ್ಲದೆ ಆಪತ್ತು ಕಾಲದಲ್ಲಿ ಬೇಕಾದರೆ ಪ್ರಜೆಗಳು. ಇದು ಎರಡನೇ ಅಂಶ. ಪ್ರಜೆಗಳನ್ನು ಹಾಗೆ ತಯಾರು ಮಾಡಿದ್ದವ. ಪ್ರತಿಯೊಂದು ಮನೆಯಲ್ಲಿಯೂ ಗಂಡಸು ಒಂದೊಮ್ಮೆ ಗಂಡು ಇದ್ದರೆ, ಅವನು ಗಟ್ಟಿಗನಾಗಿದ್ದರೆ, ಯುವಕನಾಗಿದ್ದರೆ ಅವನು ರಾಜ್ಯಕ್ಕೆ ಆಪತ್ತು ಕಾಲದಲ್ಲಿ ಹೋರಾಟಕ್ಕೆ ಬರಲೇಬೇಕೆನ್ನುವಾಗಿ ರಹಸ್ಯವಾಗಿ ಅವನಿಗೆ ಶಿಕ್ಷಣ ಮತ್ತು ಅವನಲ್ಲಿ ಪ್ರತಿಜ್ಞೆ. ಇದು ಎರಡನೆಯ ಅವನ ಬಲ. ರಾಜನ ಮೂರನೇ ಬಲ ಯಾವುದು ಕೇಳಿದರೆ, ಕೋಟೆ ಕೊತ್ತಗಳ ಆಚೆಗೆ ಇರತಕ್ಕ ಗುಡ್ಡಗಾಡು ಜನಗಳು, ಅಲ್ಲಿನ ಬೇಟೆಗಾರರು, ತಸ್ಕರರು, ಕಳ್ಳರು, ಇವರೆಲ್ಲ ರಾಜನ ಮೂರನೆಯ ಬಲಗಳು. ಇದು ಇನ್ನೂ ರಹಸ್ಯ. ಇದನ್ನು ದುಶ್ಯಾಸನ ಬಳಸಿಕೊಂಡು ಕೆಲಸ ಮಾಡಿದ್ದ ಅಂಥವರನ್ನು ಪಾಂಡವರ ಮೇಲೆ ಚೂ ಬಿಡ್ಲಿಕ್ಕೆ. ಹಾಗಾಗಿ ಇದು ಮೂರನೇ ಬಲ. ಅದರಿಂದ ಗುಹ ಅವನು ದೂರದಲ್ಲಿ ಇರುವವ, ರಾಜ್ಯಕ್ಕಿಂತ ಹೊರಗಿದ್ದಾನೆ. ಆದರೆ ಆಪತ್ತು ಕಾಲದಲ್ಲಿ ರಾಜ್ಯದ ಯುನಿಟ್ಟೆ ದಶರಥನ ಆಳ್ವಿಕೆಯಲ್ಲೇ ಒಳಪಟ್ಟಿದ್ದಾನೆ. ಆದರೆ ಊರಿನಿಂದ ಹೊರಗೆ ರಾಮನನ್ನು ಹಾಕಿದಾಗ, ಅವ ದಾಟಿಸಿಕೊಟ್ಟಾಗ ಅಂಬಿಗ ಅವ ಹೇಳ್ತಾನೆ, ರಾಮ ಊರು ಬಿಟ್ಟಾಯ್ತಲ್ಲ, ಇಲ್ಲಿರು, ನೀನೇ ದೊರೆ, ನಾನು ಸೇವಕ, ನನ್ನ ಪ್ರೀತಿ. ಆಗ ರಾಮ ಹೇಳುತ್ತಾನೆ, ನೀನು ಒಳ್ಳೆಯವನೇ, ನಿನ್ನಲ್ಲಿ ಇರುವುದು ನನಗೆ ತಪ್ಪಲ್ಲ. ಆದರೆ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳಿ ಬಂದವ, ಇನ್ನೊಂದು ಕಡೆಯಲ್ಲಿ ಅರಸೊತ್ತಿಗೆ ಏನು ಮಾಡ್ತೇನೆ ಬಂದದ್ದೆಲ್ಲ. ಹಾಗಿದ್ರೆ ಎಷ್ಟೋ ಜನ ಸಿಕ್ಕಿಯಾರು ನನಗೆ. ಆದರೆ ನೀನಾಗಿರು, ನಾನಾಗಿರ್ತೇನೆ ಅಂತ ಹೊರಟವ. ಅಲ್ಲಿ ಹೋದ ತಕ್ಷಣ ಲಂಕೆಯ ವಿಜಯ ಆಯ್ತವನಿಗೆ. ನಾವು ನಿನ್ನ ನೋಡಿಕೊಂಡೆ, ವೇದಸ್ಯ ಬಾಹುವೀರ್ಯೇಣ ಹೇಳಿಕೊಂಡು ಲಂಕಾ ಸೀತಾಚ ಲಕ್ಷ್ಮಣ ಪ್ರಾಪ್ತ ಮಯ, ಮತ್ತೆ ಜಯಶ್ಚೈವ ರಾಜ್ಯಂ ಮಿತ್ರಾಣಿ ಬಾಂಧವ ಅಂತ ಕೇಳಿ ಆಯ್ತು, ಎಲ್ಲ ಸಿಕ್ಕಿತು ಅಂತ. ಈಗ ಲಂಕೆಯ ಅರಸ, ಲಂಕಾಧಿಪ ರಾಮಚಂದ್ರನೇ. ಆದ್ರೇನು ಹೇಳಿದ ಲಕ್ಷ್ಮಣ ಹತ್ರ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತಿ. ಬಂಗಾರದ್ದೇ ಗೋಪುರ ಕಟ್ಟಿದ ಅರಮನೆಯೇ ವಿಶ್ವಕರ್ಮ ಸೃಷ್ಟಿಯ ಕುಬೇರನದ್ದೇ ಗೌಜಿ ಬ್ರಹ್ಮದೇವರ ಗಿಫ್ಟ್, ನನಗೆ ಬೇಡ ಅಂದ ಲಂಕೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂದ. ನಮ್ಮ ಅಯೋಧ್ಯೆಯೇ ನನಗೆ ಬೇಕು ಅಂದ. ಹಾಗಾಗಿ ರಾಮ ಈಗ ಅರಸೊತ್ತಿಗೆಯನ್ನು ಬಿಟ್ಟು ಅಯೋಧ್ಯೆಯನ್ನು ತೆರಳಿ ಸೀತೆಗಾಗಿ ಹೊರಟ್ರೆ ಜನ ಹೇಳ್ತಾರೆ, ರಾಮನ ಮಾತೇನಿತ್ತು, ಜನನಿ ಜನ್ಮಭೂಮಿಶ್ಚ ಕಥೆ ಏನುಂಟು. ಅದು ಒಂದು ಹೆಣ್ಣಿಗಾಗಿ ರಾಮ ಜನಾನುರಾಗಿಯನಾದವ, ಜನರನ್ನು ಬಿಟ್ಟ, ಪ್ರಜೆಗಳ ಕ್ಷೇಮವನ್ನು ಮರೆತ, ಅರಸೊತ್ತಿಗೆಯನ್ನು ನಿಲ್ಲಿಸಿದ, ಬಂದಿರತಕ್ಕಂಥ ಅಪ್ಪನ ಯೋಚನೆಗಳನ್ನು, ಅಣ್ಣ ತಮ್ಮಂದಿರ ಯೋಚನೆಗಳನ್ನೆಲ್ಲ ಆಚೆ ಹಾಕಿದ, ಹೆಣ್ಣಿಗಾಗಿ ಓಡಿದ ಅಂತ ಜನ ಇನ್ನೊಂದು ಅಪವಾದ ಹಾಕ್ತಾರೆ. ಸೀತೆಯನ್ನು ಬಿಡುವನ, ರಾಜ್ಯವನ್ನು ಬಿಡುವನ, ಎರಡೇ ರಾಮನಲ್ಲಿ ಆಯ್ಕೆ ಇರೋದು. ಪ್ರಜೆಗಳಿಗೋಸ್ಕರ ತಪ್ಪಾದರೂ ಒಪ್ಪಿಗೆಯನ್ನು ಕೊಡುವುದಾ, ಅದರ ಬೆನ್ನ ಹಿಂದೆ ಓಡುವುದಾ ಅಂತ. ಅದಕ್ಕೇನು ಮಾಡಿದ, ಸೀತೆ ಹೋದ್ರೂ ಪರವಾಗಿಲ್ಲ, ಪ್ರಜೆಗಳು ಚೆನ್ನಾಗಿರಲಿ, ಅಪವಾದಕ್ಕೆ ಅವಳಿಗೆ ಮಾತ್ರ ಗೊತ್ತು, ನನಗೆ ಮಾತ್ರ ಗೊತ್ತು, ಉಳಿದವರು ಯಾರಿಗೆ ಗೊತ್ತಿಲ್ಲಲ್ಲ, ಹೋಗ್ಕೊಳ್ಳಿ ಅಂದ. ಆಯ್ಕೆ ಇಷ್ಟೇ. ರಾಮ ಜನರಿಗೋಸ್ಕರ ತನ್ನ ಸಾರ್ವಭೌಮತೆಯನ್ನು ಎಷ್ಟು ಅದ್ಭುತವಾಗಿ, ಅಂದರೆ ಪ್ರಜೆಗಳು ಎಷ್ಟು ಹಿಂಡಿದ್ದಾರೆ ರಾಮನನ್ನು ನೋಡಿ. ಹಿಂದಿನ ಕಾಲದಲ್ಲಿ ಅರಸೊತ್ತಿಗೆ ಇತ್ತು, ಆದರೆ ಪ್ರಜೆಗಳೇ ರೂಲರ್ ಆಗ್ತಿದ್ರು. ಇವತ್ತಿನ ಕಾಲದಲ್ಲಿ ಪ್ರಜಾಪ್ರಭುತ್ವ ಇದೆ, ಆದರೆ ಅವರೇ ಅಧಿಕಾರಿಗಳಾಗಿ, ನಾನು ಅದಕ್ಕೆ ಅವರೇ ಹೇಳಿದೆ, ಯಾರು ಹೇಳಲಿಲ್ಲ, ಅವರೇ ಅಧಿಕಾರಿಗಳಾಗಿ ನಮ್ಮನ್ನು ಮೆಡ್ತಾರೆ. ಹೇಗಿದೆ? ಯಾವುದಾಗ್ಬೋದು, ಮೊನಾರ್ಕಿ ಆಗ್ಬೋದು, ಡೆಮೋಕ್ರಸಿ ಆಗ್ಬೋದು. ಯೋಚನೆ ಮಾಡಿ. ಆವತ್ತು ಮೊನಾರ್ಕಿ ಇತ್ತು, ಆದರೆ ಅದು ಡೆಮೋಕ್ರಸಿ ಆಗಿತ್ತು, ಡೆಮೋಕ್ರೆಟಿಕಲ್ ಮೊನಾರ್ಕಿ. ಇವತ್ತು ಡೆಮೋಕ್ರಸಿ ಇದೆ, ಆದರೆ ಮೊನಾರ್ಕಿಕಲ್ ಡೆಮೋಕ್ರಸಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಂತ ಹೇಳುವ, ಪ್ರಭುತ್ವದ ನೆಲೆಯಲ್ಲಿ ರಾಜ್ಯ ಆಡಳಿತ, ರಾಜಾಡಳಿತ, ಮಂತ್ರಿ ಆಡಳಿತ ಅಂತ. ಅವತ್ತಷ್ಟು ಪ್ರಶ್ನೆ ಮಾಡಿದ್ದಕ್ಕೆ ಒಂದು ಅಪವಾದಕ್ಕೋಸ್ಕರ ಲೋಕಕ್ಕೋಸ್ಕರ ಲೋಕಾಭಿರಾಮಂ ಶ್ರೀರಾಮ ಹೇಳಿದ್ದು, ರಮೆಯನ್ನೇ ಸೀತೆಯನ್ನೇ ದೂರ ಕಳಿಸಿದ. ಅದಕ್ಕೆ ಸೀತೆ ಏನು ಹೇಳ್ತಾಳೆ, ಲಕ್ಷ್ಮಣ ಹೇಳ್ತಾನೆ, ಬಿಟ್ಟು ಬಂದಾಗ ವಾಲ್ಮೀಕಿ ಆಶ್ರಮದಲ್ಲಿ ಬಿಡು ಅಂತ ಹೇಳಿದ್ದು, ಎಲ್ಲಿ ದೂರದಲ್ಲಿ ಏನಲ್ಲ, ಗೊತ್ತಿದ್ದವರಲ್ಲೇ ಇಟ್ಟದ್ದು. ವಾಲ್ಮೀಕಿ ನೋಡಿದ್ನ, ಗೊತ್ತಾಯ್ತು, ಅದು ತಿಳಿದು ಬಾ ಅಂತ ಹೇಳಿದ್ದಾನೆ. ಅದೆಲ್ಲ ಸೀಕ್ರೆಟ್. ಅವನ ವಾಲ್ಮೀಕಿ ಹಿಡ್ಕೊಂಡು ಹೋಗುವವರೆಗೂ ಲಕ್ಷ್ಮಣ ಕಾದು ನೋಡಿಯೇ ಸುದ್ದಿಯನ್ನು ರಾಮನಿಗೆ ಕೊಟ್ಟದ್ದು. ಲವಕುಶರು ಹುಟ್ಟಿದಾಗ ಶತ್ರುಘ್ನಲ್ಲಿದ್ದ, ಅದನ್ನು ಹೇಳಿಬಿಟ್ಟಿದ್ದಾನೆ, ಮಗು ಹುಟ್ಟಿದೆ ಅತ್ತಿಗೆಗೆ ಅಂತ. ಎಲ್ಲ ರಾಮನಿಗೆ ವಿಷಯ ಗೊತ್ತಿದೆ. ರಾಮನಿಗೆ ತಪ್ಪಿಲ್ಲ ಗೊತ್ತಿದ್ರಿಂದ ರಾಮ ವಿಷಯವನ್ನು ಪಡೆದಿದ್ದಾನೆ. ಜನರಿಗೆ ಹೇಳಲಿಕ್ಕೇನು ಹೋಗಲಿಲ್ಲ, ಜನರಿಗೆ ಅದು ಬೇಡ. ಆದರೆ ಲಕ್ಷ್ಮಣ ಹೇಳ್ತಾಳೆ ಸೀತೆ ಹತ್ರ, ರಾಮ ನಿನ್ನ ತಪ್ಪಿಲ್ಲ ಅಂತ ತಿಳ್ಕೊಂಡಿದ್ದಾನೆ, ಆದರೆ ಜನರಿಗೋಸ್ಕರ ನಿನ್ನನ್ನು ದೂರ ಇಡಲಿಕ್ಕೆ, ಡಿಸ್ಟೆನ್ಸ್ ಮೇಂಟೈನಿಂಗ್ ಮಾಡಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಆದ್ದರಿಂದ ನಾನು ಬಿಡ್ತಾ ಇದ್ದೇನೆ ಅತ್ತಿಗೆ, ತಪ್ಪು ಮನ್ನಿಸು ಅಂತ. ಇಲ್ಲ, ಅತ್ತಿಗೆ ಸೀತೆ ಹೇಳ್ತಾಳೆ, ಇಲ್ಲ ಲಕ್ಷ್ಮಣ, ರಾಮ ಮಾಡಿದ್ದು ಸರಿ ಇದೆ,
ಯಾಕೆಂದರೆ ನನ್ನ ರಾಮ ಲೋಕಾಪವಾದಕ್ಕೆ ಬಲಿಯಾಗಬಾರದು. ಇಷ್ಟೇ ಅವಳದ್ದು ಅಭಿಪ್ರಾಯ. ರಾಮಚಂದ್ರನ ಕೀರ್ತಿ ಅದು ಅಚಂದ್ರಾರ್ಕವಾಗಿ ಮೆರಿಬೇಕಾದ್ರೆ ನಾನು ದೂರ ಉಳಿತೇನೆ. ಆ ಮಿಥ್ಯಾಪವಾದವನ್ನು ಅಕ್ಸೆಪ್ಟ್ ಮಾಡಿಕೊಂಡು ತಲೆಯಲ್ಲಿ ಹಾಕೊಂಡು ಎಷ್ಟು ಕೊರಗಿರಬೇಕು ನೋಡಿ. ಆದರೆ ಆ ಪತಿವ್ರತೆಯ ಧರ್ಮ, ಪತಿಯ ಮೇಲಿನ ಕಳಕಳಿ ಅದ್ಭುತವಾದಂತಹ ತ್ಯಾಗ. ಅದನ್ನ ಸೀತಾ ಪರಿತ್ಯಾಗ ಅಲ್ಲ, ಇದು ಸೀತೆಯ ತ್ಯಾಗ. ಅರ್ಥ ಮಾಡಿಕೊಳ್ಳುವಲ್ಲಿ ಬಂದರೆ ಅದು ಅನಿವಾರ್ಯ. ರಾಜನಿಗೆ ರಾಮನಿಗಲ್ಲ, ಇದು ರಾಜನಿಗೆ ಅನಿವಾರ್ಯ. ಒಂದು ಹೆಣ್ಣಿಗೋಸ್ಕರ ಲಕ್ಷೋಪಲಕ್ಷ ಜನರನ್ನು ಬಿಟ್ಟು ಹೋಗುವುದು ಸರಿಯಲ್ಲ. ಸೀತೆ ಹಾಗೆ ಆವತ್ತಿನಿಂದ ಅರಸೊತ್ತಿಗೆ ಇಲ್ಲಿ ಕಾಪಾಡಿಕೊಂಡು ಬಂದಿರತಕ್ಕಂಥ ಪ್ರಜೆಗಳು, ರಾಶಿಗಳು, ಅವರಿಗೆ ಅರ್ಥ ಮಾಡಿಸುವುದು ಆಗುವ ಮಾತಲ್ಲ. ದೂರ ಇದ್ದಾರೆ, ದಿವ್ಯವೂ ದೂರ ಆಗಿದೆ. ಹೀಗೆ ಮಿಥ್ಯಾವಾಕ್ಯಂಚ ಪರಮಂ ಎನ್ನುವ ಅದ್ಭುತವಾದಂತಹ ಟ್ವಿಸ್ಟ್ ಕೊನೆಯ ಗಳಿಗೆವರೆಗೂ ಇತ್ತು ರಾಮಾಯಣದಲ್ಲಿ. ಕೊನೆಯ ಹಂತದವರೆಗೂ ಮಂಥರೆಯಿಂದ ಶುರುವಾದದ್ದು ನಮಗೆ ನೋಡಿ ಎಷ್ಟು ದೂರಕ್ಕೆ ಬಂತು ಅಂತ. ಅದರಂತೆ ಮಗದೊಂದು ಕಡೆಯಲ್ಲಿ ನಡೆದದ್ದು ಘಟನೆ ನೋಡಿ. ರಾಮ ಎಷ್ಟು ಚೆನ್ನಾಗಿದ್ದ ಅಂದರೆ ಪ್ರಜೆಗಳ ಮೇಲಿನವನ ವಾತ್ಸಲ್ಯದ ಕತೆ. ಕದಾಚಿದುಪಕಾರೇಣ ಕೃತೆ ನೈಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಂ ಶತಮಪ್ಯಾತ್ಮವತ್ತಯ. ಇದು ರಾಮ. ಕದಾಚಿದುಪಕಾರೇಣ ಕೃತೇನ ಏಕೇನ, ಯಾರಾದರೂ ಏನಾದರೂ ಸಹಾಯ ಮಾಡಿದರೆ ಅದನ್ನು ಸಾಯುವವರೆಗೆ ನೆನಪಿಸ್ತಾ ಇದ್ದಂತೆ. ಅದೇ 100 ಗಟ್ಟಲೆ ಯಾರಾದರೂ ಅನ್ಯಾಯ ಮಾಡಿದ್ರು ಒಂದನ್ನು ನೆನಪಿಸುವುದಿಲ್ಲ, ಎಲ್ಲ ಮರೆತಿದ್ದಂತೆ. ನ ಸ್ಮರತಿ ಅಪಕಾರಾಣಂ ಶತಮಪಿ, ಅಪಕಾರ ಮಾಡಿದ್ದವರ 100 ಗಟ್ಟಲೆ ಇದ್ದರೂ ನ ಸ್ಮರತಿ. ಇದು ರಾಮ. ಮಾಡಿದ ಉಪಕಾರ ಒಂದನ್ನು ಹೇಳಿಕೊಂಡು ತಿರುಗ್ತಾನೆ, ಮಾಡಿದ 100 ಗಟ್ಟಲೆ ಅನ್ಯಾಯವನ್ನು ಒಂದೂ ತಿಳಿಸದೆ ನೆನಪಿಸಿಕೊಳ್ಳದೆ ಮರೆತಿರ್ತಾನೆ. ಇದೇ ರಿವರ್ಸ್ ಆದದ್ದು ನಮ್ಮ ಕತೆ. ನಾವು 100 ಗಟ್ಟಲೆ ಉಪಕಾರ ಮಾಡಿದ್ರು ಹೇಳುವುದಿಲ್ಲ. ಮಂಡೆ ಮಾರಿ ಅವನಿಗೆ ಮಾಡಿದ್ರೆ ಅಂತ ಆಯ್ತು ಸಹಾಯ ಅಂತ ಕೇಳ್ತೇವೆ. ಮಾಡಿದ್ದಕ್ಕೆ ಮಾಡಲಿಲ್ಲ ಅವರು ನಿಮಗೆ ಉಪಕಾರ ಕೇಳಿದರೆ ಮಾಡ್ತಾರೆ, ದುಡ್ಡುಂಟು ಮಾಡಿದ್ರೆ ಆಗ ಮತ್ತೆ ಅಂಥದ್ದು ಒಳ್ಳೆ ಕಥೆ ಆಯ್ತಲ್ಲ. ಅನ್ಯಾಯ ಮಾಡಿದರೆ ಒಂದು, ಅದು ಅಚಾನಕವಾಗಿ ಆಗದದ್ದು, ಆಗಬೇಕು ಅಂತಲ್ಲ. ಆದರೂ ಅದನ್ನು ಬಿಡುವುದೇ ಇಲ್ಲ, ಹೇಳ್ತಾ ಇರ್ತೇವೆ. ಒಂದು ಮಾಡಿದ ಅನ್ಯಾಯ ನೋಡ್ಬೇಕಾವತ್ತು, ಇಷ್ಟೇ ಹೇಳ್ಕೊಂಡು ತಿರುಗುವುದು. 1000 ಜನರಲ್ಲಿ ಹೇಳಿ ಒಳ್ಳೆಯ ಗುಣಗಳನ್ನು 100 ಗಟ್ಟಲೆ ಇದ್ದರೂ ಒಂದನ್ನು ಗಮನಿಸುವುದಿಲ್ಲ. ದೋಷ ಒಂದಿದ್ರೂ ಸಾಕು, ಅದನ್ನು ಭೂತ ಕನ್ನಡಿಯಲ್ಲಿಟ್ಟು 1000 ಜನರ ಕಿವಿಗೆ 10 ರೀತಿಯಿಂದ ತಿಳಿಸಿ, ಅದು ಅರ್ಥ ಆಗದಿದ್ದರೆ ಮತ್ತೊಂದಿಷ್ಟು ಅವರಿಗೆ ಒಗ್ಗನೆ ಹಾಕಿ ಹೇಳಿ ಆದಷ್ಟು ಜನರನ್ನು ತುಳಿಲಿಕ್ಕೆ ನೋಡ್ತಾನೆ. ಇದು ರಾಮ ಮತ್ತು ಜನರಿಗಿರತಕ್ಕ ವ್ಯತ್ಯಾಸ ಇಷ್ಟೆ. ಆದರೆ ಇದೇ ಪ್ರಜೆಗಳು ರಾಮನ ಜೊತೆಯಲ್ಲಿ ಸಂತೋಷದಲ್ಲಿದ್ದಾಗ, ಸಂತೋಷದಿಂದ ಅವರು ಹತ್ತಾಗ ರಾಮನು ಕಣ್ಣೀರು ಒರೆಸಲು ಬಂದಾಗ ಮಾಡಿದ ಉಪಕಾರವನ್ನು ರಾಮ ನೆನಪಿಸಿಕೊಂಡು ಅಪಕಾರ ಎಷ್ಟಿದ್ರೂ ಮರೆತಿದ್ರೆ ಈ ಜನ ನೋಡಿ ರಾಮನ ಮೇಲೆ ಎಂತ ಅಪವಾದ ಹೊರಿಸಿದ್ರು ಅಂತ. ಇತ್ತ ನೋಡಿ ರಾವಣ ಸತ್ತ, ವಿಭೀಷಣ ಪಕ್ಷಾಂತರ ಮಾಡಿದ್ದ, ಜತೆಯಲ್ಲಿ ಈಗ ತಾನೇ ಕೊನೆಯ ಗಳಿಗೆವರೆಗೂ ಸಹ ಕೊಡಲಾರದ ಅಣ್ಣನನ್ನು ನೋಡಿ ಒಪ್ಪಿಕೊಳ್ಳದ ತಮ್ಮ, ಅವನ ಸೀಕ್ರೆಟ್ಗಳ ರಹಸ್ಯಗಳನ್ನೆಲ್ಲ ಬಯಲು ಮಾಡಿ ತೋರಿಸಿಕೊಟ್ಟು ಸಂಹಾರಕ್ಕೆ ಕಾರಣನಾಗಿ ನಿಂತರು ವಿಭೀಷಣ. ಹೋರಾಟದ ಅಂಗಳದಲ್ಲಿ ಬಿದ್ದಿದ್ದ ವಿಭೀಷಣ ರಕ್ಕಸರೊಡನೆ. ಅಂತ ವಿಭೀಷಣ ರಾವಣ ಸತ್ತ ಬಳಿಕ ರಾಮನೆಡೆಗೆ ಬಂದು ಸಿಂಹಾಸನ ನಿನಗೆ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ. ಅಲ್ಲಿ ಸಂಸ್ಕಾರ ಆಗಲಿ ಅಂದ ರಾಮ, ಅಣ್ಣನ ಸಂಸ್ಕಾರ. ವಿಭೀಷಣ ಮುಖ ಎತ್ತಿ ನೋಡಲಿಲ್ಲ. ಇಷ್ಟರವರೆಗೆ ಮಾಡಿದ ರಾಮನಿಗೆ ಅನ್ಯಾಯಕ್ಕೆ ಅವನು ಯಾವ ರೀತಿಯಲ್ಲಿ ಆದರೂ ಹೆಣವಾಗಿ ಹೋಗಲಿ, ಹದ್ದು ನಾಯಿ ಕದ್ದುಕೊಂಡು ಹೋಗಲಿ, ತಿಂದುಕೊಂಡು ಹೋಗಲಿ, ಅದಕ್ಕೆ ಸಂಸ್ಕಾರ ಯಾಕೆ ಮಾಡುವುದಿಲ್ಲ ಅಂದ. ಕದಾಚಿತ್ ಉಪಕಾರೇಣ ಕೃತೆ ನೈಕೇನ ತುಷ್ಯತಿ ನ ಸ್ಮರತಿ ಅಪಕಾರಾಣಂ ಶತಮಪ್ಯಾತ್ಮವತ್ತಯ. 100 ಗಟ್ಟಲೆ ಅನ್ಯಾಯ ಮಾಡಿದ ರಾವಣನ ಮೇಲೂ ರಾಮನಿಗೆ ಎಂತ ಕನಿಕರಿಗೆ ಹೇಳಿದರೆ ಮರಣ ಅಂತಾನೆ, ವೈರಾಣಿ ಅಂತಾನೆ. ವಿಭೀಷಣ ಹೋರಾಟ ವೈರಾಟ ಇದ್ದದ್ದು ಯಾರಲ್ಲಿ? ರಾವಣನಲ್ಲಿ. ಈಗ ರಾವಣ ಇಲ್ಲ, ಇದು ಹೆಣ. ಹೋರಾಟ ಯಾರಿಗೆ? ಕಾದಾಟ ಎಲ್ಲಿಗೆ? ವೈರ ಎಲ್ಲಿ? ಮರಣ ಅಂತಾನೆ ವೈರಾಣಿ, ಸಾಯುವವರೆಗೆ. ಸತ್ತ ಬಳಿಕ ಇದು ನಿನ್ನ ಅಣ್ಣನ ಹೆಣ, ಸಂಸ್ಕಾರ ಮಾಡಬೇಕಾದ ನಿನ್ನ ಕರ್ಮ ಮಾಡು ಅಂದ. ಹೌದಾ ರಾಮ, ಮಾಡ್ತೇನೆ, ಮಾಡಿದ. ಕದಾಚಿತ್ ಉಪಕಾರ ನೋಡಿ. ಅಯೋಧ್ಯೆ ಅಂಗಳದಲ್ಲಿ ಆಗಿರತಕ್ಕಂಥ ರಾಮನ ಚರಿತೆ ಲಂಕೆಯ ರಕ್ಕಸರ ಪಾಳಯದಲ್ಲಿಯೂ ಅದೇ ಹೃದಯ. ಕೊನೆಯ ಗಳಿಗೆಯಲ್ಲಿಯೂ ಅಷ್ಟು ಅನ್ಯಾಯ ಮಾಡಿದ್ದಾನೆ
ರಣಾಂಗಣದ ನಡುವೆಯೂ ಮಾಯಾ ರಾಮನನ್ನು ತೋರಿಸಿ ತಲೆ ಕಡಿದು ಸೀತೆಯನ್ನು ಅಳಿಸಿದ್ದಾನೆ. ನೋಡು ರಾಮ ಸತ್ತ ನೋಡು ಅಂತ ಗೊಳೋಳುದು ಅವಳು ಪಾಪ, ಹೌದೇನು ಅಂತ ಅಷ್ಟು ಮಾಯ ಮಾಡಿದ್ದಾನೆ. ಮ್ಯಾಜಿಕ್, ಕೆಲವರಿಗೆ ಮ್ಯಾಜಿಕ್ ಬ್ಯಾರಿ ಇಷ್ಟ ಅಂತೆ ಇಂಥದ್ದು ಕರ್ಮ ಮಾಡಲಿಕ್ಕೆ. ಮೋಸದ ರಾಮನನ್ನು ಗೊಂಬೆ ತೋರಿಸಿ ಅವನೆದುರು ಕಡ್ದು ಸೀತೆ ಎದುರು ನೋಡು, ಅದಕ್ಕೆ ಆಯಿತು ಅವನ ಕರ್ಮ. ಸತ್ಯದಲ್ಲಿ ಏನು ನಡೆಯುವುದಿಲ್ಲ ಪೌರುಷ. ಹೇಳ್ತಾನೆ ರಾಮನೇ ಹನುಮಂತರ ಬಗ್ಗೆ ಮಾತಾಡಿದಾಗ, ಎಂಥ ಒಂದು ಅನ್ಯಾದೃಶ ಮಾತು. ರಾಮ ಹನುಮ ಕೇಳಬೇಕು. ಅವನು ಹೇಳ್ತಾನೆ ಇವರಿಬ್ಬರಲ್ಲಿ ಅಂತ ಹೇಳುದು ನಾನು, ಬಲದ ಬಗ್ಗೆ ಮಾತಾಡಿದರೆ ನವಾಲಿನಃ ನ ರಾವಣಸ್ಯ ಅಂತಾನೆ, ಏತಾಭ್ಯಾಂ ಹನುಮತಃ ಬಲೆ ಬಲೆ ಸಮಮಸ್ತಿ ಸಮಂ ತಿಥಿ ಮತಿರ್ಮಮ ಅಂತ, ನೈತಾವತ ಅಂತ. ಇವರಿಬ್ಬರ ವಾಲಿ ಮತ್ತು ರಾವಣರ ಬಲ ಭಯಂಕರ ಉಂಟು. ಬಲದಲ್ಲಿ ಏನು ಇವರು ಕಮ್ಮಿ ಅಲ್ಲ, ಆದರೆ ಹನುಮಂತನ ಹತ್ತಿರದಲ್ಲಿ ಇವರಿಬ್ಬರ ಬಲವು ಏನೂ ಅಲ್ಲ ಅಂದ. ಹನುಮಂತನ ಬಲದ ಬಗ್ಗೆ ಕೇಳಬೇಕಂತಾನೆ, ಅದ್ಭುತವಾದ ಪರಾಕ್ರಮಿ ಆತ ಅಂತ. ಹೀಗೆ ಅವರಿಬ್ಬರನ್ನು ಬಹಳ ಎತ್ತರದಲ್ಲಿ ನೋಡಿದ ರಾಮ, ಹತ್ತಿರದಲ್ಲಿ ನೋಡಿದವ ಅಂತ ರಾವಣನ ಬಗ್ಗೆ ವಿಭೀಷಣ ಹೇಳಿ, ನಿಜವಾಗಿ ಉಪಕಾರ ಮಾಡಿದ್ದವರನ್ನು ನೆನಪಿಸಿಕೊಳ್ಳುತ್ತಾನೆ. ಅಪಕಾರ ಮಾಡಿದ್ರೆ ಚೂರು ನೆನಪಿಲ್ಲ ಹೇಳುವುದಕ್ಕೆ ರಾಮನ ನಿಜವಾಗಿಯೂ ಮನಸ್ಸೇ ಸಾರಿ. ಒಂದು ಚೂರು ಇಷ್ಟು ಕೊನೆಗಳಿಗೆವರೆಗೆ ಅನ್ಯಾಯ ಮಾಡಿದ ರಾವಣನನ್ನು ಸಹ ವೈರಿಯಲ್ಲ ಅಂತ ಘೋಷಣೆ ಮಾಡಿ ವಿಭೀಷಣನಿಂದ ಶುದ್ಧವಾದ ಅಪರ ಸಂಸ್ಕಾರವನ್ನು ಮಾಡಿಸಿರ್ತಾನೆ. ಮತ್ತು ನೋಡಿದರೆ ಇನ್ನೊಂದು ಅಂಶ ಬಾಕಿ ಇತ್ತು, ಹೇಳಿದ್ದೆ ನಾನು. ಇತ್ತ ಶೂರ್ಪಣಖಿಯ ಚಿಂತನೆ ನೇರವಾಗಿ ಅರಣ್ಯಕಾಂಡದಲ್ಲಿ ಆಕೆಯ ಪ್ರವೇಶ ಆಗಿದೆ. ರಾಮ ಕಾಡಿಗೆ ಬಂದಾಗಲೇ ಆ ಕಾಲದಲ್ಲಿ ನಡೆದ ಒಂದು ಐತಿಹಾಸಿಕ ಒಂದು ಘಟನೆ. ಶೂರ್ಪಣಖಿ ಗಂಡ ಸತ್ತವಳು. ಆ ಗಂಡ ಸತ್ತದ್ದು ಸಹ ಅಚಾನಕವಾಗಿ ರಾವಣನ ಕೈಯಲ್ಲಿ. ಹೋರಾಟದಂಗಳದಲ್ಲಿ ಎಲ್ಲಿಯೋ ಒಂದು ಕಡೆ ವಿದ್ಯುನ್ಮಾಲಿ ಅವ ರಾವಣನ ಕೈಯಿಂದಲೇ ಸಾಯ್ತಾನೆ. ಮಹಾಭಾರತ ಯುದ್ಧದಲ್ಲಿಯೂ ಹಾಗೆ ಆಗಿದೆ. ಯಾರ ಪಕ್ಷದಲ್ಲಿ ಯಾರು ನಿಂತು ಹೋರಾಡೋದು ಗೊತ್ತಿಲ್ಲದೆ ಯಾರ್ಯಾರಿಗೂ ಯಾರ್ಯಾರು ಹೊಡೆದದ್ದು ಉಂಟು. ಸೇರಿದ್ದು ಕೌರವರ ಪಕ್ಷದಲ್ಲಿ, ಹೊಡೆದಾಲಿಗೆ ನಿಂತದ್ದು ಪಾಂಡವರ ಪಕ್ಷಕ್ಕೆ ಸೇರಿಕೊಂಡು, ಹೊಡೆದದ್ದು ಯಾರನ್ನು ಕೌರವರನ್ನೇ. ಮತ್ತೆ ಇಂಥದ್ದು ಆಗಿದೆ ಆಚೆ ಈಚೆ, ಹಾಗಾಗುವುದುಂಟು. ಹೀಗೆ ಇಲ್ಲಿ ಬಂದವರು ಯಾರ ಕಡೆಯಲ್ಲಿ ಯಾರ ಪಕ್ಷಕ್ಕೆ ಗೊತ್ತಿಲ್ಲ. ಹೋರಾಟ ಆಗ್ತಾ ಇರುವಾಗ ಸುಮಾರು ಜನ ಒಟ್ಟು ಸೇರುವಾಗ ಆಗಿ ಹೋಗ್ತದೆ. ಹಾಗೆ ರಾವಣನೇ ಕೊಂದಾಗಿ ಬಿಟ್ಟಿದ್ದಾನೆ ತಂಗಿಯ ಗಂಡನನ್ನು, ಶೂರ್ಪಣಖಿಯ ಗಂಡನನ್ನು. ಕೊನೆಗೆ ಗೋಳು ಹತ್ತದ್ದಕ್ಕೆ ಹೇಳಿಬಿಟ್ಟಿದ್ದಾನೆ, ಹೋಗು ನೀನು ದಂಡಕಾರಣ್ಯದಲ್ಲಿ. ನೋಡಿ, ಲಂಕೆ ಇರುವುದಲ್ಲಿ, ದಂಡಕಾರಣ್ಯ ಇರುವುದು ಇಲ್ಲಿ ಭಾರತದಲ್ಲಿ. ಆಗ ಸೇತುವೆ ಇರಲಿಲ್ಲ, ಹೋದದ್ದೀಗ ಸೇತುವೆಯಲ್ಲಿ. ಹನುಮಂತ ಹಾರಿದ್ದು, ಉಳಿದವರು ಸೇತುವೆಯಲ್ಲಿ ಹೋದದ್ದು. ಆಗಲೇನೆ ಲಂಕೆಯಿಂದ ರಾವಣನನ್ನು ನೋಡಿ, ಇಲ್ಲಿದ್ದದಲ್ಲ ಈಗ ರಾವಣ ಎಗರಿಸಿಕೊಂಡದ್ದು ಇಲ್ಲಿದ್ಲೆ ದಂಡಕಾರಣ್ಯದ್ದೇ ಅಲ್ವಾ. ಅಯೋಧ್ಯೆಯಿಂದ ದಂಡಕಾರಣ್ಯಕ್ಕೆ ಬಂದು, ಅಯೋಧ್ಯೆ ಮೇಲೆ ಭಾರತದ ಉತ್ತರ ಭಾಗದಿಂದ ದಂಡಕಾರಣ್ಯ ದಕ್ಷಿಣ ಭಾರತಕ್ಕೆ ಬಂತು. ನಡುವೆಯಲ್ಲಿ ಕಿಷ್ಕಿಂದೆ ಸಿಗುವುದು, ಮಂಗಗಳು ಮಾತಾಡಿದ್ದು ಹಂಪೆ, ಅಷ್ಟೆತ್ತರದ ಗುಹೆಗಳು. ಈಚೆ ಬಂದಾಗ ದಂಡಕಾರಣ್ಯದಲ್ಲಿ ಶೂರ್ಪಣಖಿಯನ್ನು ಬಿಟ್ಟುಬಿಟ್ಟಿದ್ದಾನೆ ಲಂಕೆಯ ಅರಸ, ಹೋಗು ನೀನು ಅಂತ. ದಂಡಕಾರಣ್ಯ ಪೂರ್ತಿ ಅವಳದ್ದೇ ಸರಹದ್ದು, ಟೆರಿಟರಿ. ಅವಳ ರಕ್ಷಣೆಗೆ 3 ಜನ, ಕರ, ದೂಷಣ, ತ್ರಿಶಿರರು ಅಂತ. ಅವರಿಗೆ ಅಸಿಸ್ಟೆಂಟ್ಸ್ಗಳು 14,000 ರಕ್ಕಸರು. ಏನಾದರೂ ಆಗುವುದಾದ್ರೆ ಹೆಚ್ಚು ಕಮ್ಮಿ ಆದರೆ ರಕ್ಷಣೆಗೆ ಅಂತ. ನಿನಗೆ ಯಾರು ಬೇಕಾದ್ರೆ ಅವರನ್ನು ಗಂಡ ಮಾಡಿಕೋ ಅಂತ. ಇಷ್ಟು ಉದ್ದೇಶಕ್ಕೆ ಇಷ್ಟು ವ್ಯವಸ್ಥೆ. ಸ್ವಯಂವರ, ಯಾರನ್ನು ಬೇಕಾದರೂ ಗಂಡನನ್ನು ಮಾಡಿಸಿಕೋ, ಬೇಕಾದರೆ 3 ಜನ ನಿನಗೆ ಸಹಾಯಕ್ಕೆ ಬರ್ತಾರೆ, ಅವರಿಗೊಂದಿಷ್ಟು ರಕ್ಕಸರ ಪಡೆ ಕೊಟ್ಟಿದ್ದೇನೆ ತಗೋ ಅಂತ. ಆಗಿನ ಕಾಲದಲ್ಲಿ ದಂಡಕಾರಣ್ಯದಲ್ಲಿ ಬೇಕಾದಷ್ಟು ಋಷಿಗಳು, ತಪಸ್ಸು ಮಾಡುವವರು, ರಾಜಋಷಿಗಳು ಬರುವ ವ್ಯವಸ್ಥೆ. ಉತ್ತರ ಭಾರತದಿಂದ ಈಚೆಗೆ ಬಂದಾಗ ಕಾಡು ಕಾಡು ಗಟ್ಟಿ. ಅಂತಹ ರಕ್ಕಸರ ಗಟ್ಟಿಯಾದ ಜಾಗದಲ್ಲಿ ಎಲ್ಲರನ್ನು ಸಹ ಮೋಚನೆಗೊಳಿಸಿ ಋಷಿಗಳಿಗೆ ಒಳ್ಳೆ ತಪಸ್ಸು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟದ್ದೇ ರಾಮನ ಸ್ಟೆಪ್, ಹೆಜ್ಜೆ. ರಾಮ ಈಚೆ ಬಂದದ್ದೇ ಅದಕ್ಕೆ. ಹಾಗೆ ಶೂರ್ಪಣಖಿ ಬಂದವಳು, ರಾಮನನ್ನು ಕಂಡವಳು, ಈಗ ನನಗೊಂದು ಗಂಡ ಸಿಕ್ಕಿತು ಅಂತ ಅವಳ ತಲೆಗೆ ಬಂತು. ಶುದ್ಧ ರಾಮ ಇದ್ದಾನೆ, ಎಲ್ಲ ಲಕ್ಷಣಗಳಿವೆ. ದೀರ್ಘವಾದ ಲೋಚನ, ದೀರ್ಘವಾದ ತೋಳು, ವಿಶಾಲವಾದ ಹೃದಯ, ಅಂಗೈ ಕೆಂಪು, ತುಟಿ ಕೆಂಪು, ಕಣ್ಣು ಕಡೆ ಕೆಂಪು, ಪಾದ ತಲ ಕೆಂಪು,
ಉರುಟುರುಟಾದ ಕತ್ತು, ಉರುಟುರುಟಾದ ತೋಳುಗಳು, ಉರುಟುರುಟಾದ ಪಾದಗಳು, ಎಷ್ಟು ಲಕ್ಷಣ ಹೇಳುದು. ತ್ರಿಪ್ರತುಸ್ತ್ರಿಷು ಗಂಭೀರ, ಎಲ್ಲ ಸುಮಾರು ಲಕ್ಷಣಗಳನ್ನು ಹನುಮಂತನೇ ಹೇಳ್ತಾನೆ ಸೀತೆ ಹತ್ರ. ಸೀತೆಗೆ ಹೇಳ್ತಾನೆ, ನಿನ್ನ ನೋಡಿ ರಾಮನನ್ನು ಗ್ಯಾರಂಟಿಯಾ, ಹೇಗಿದ್ದಾನೆ ಹೇಳು. ಒಳ್ಳೆ ಡ್ರೆಸ್ ಮಾಡ್ತಾನೆ ಕೂತ್ಕೊಂಡು, ಕಣ್ಣಿನಿಂದ ಹಿಡಿದು ಕಾಲಿನ ಉಗುರಿನವರೆಗೆ ರಾಮ ಹೀಗಿದ್ದಾನೆ ಅಂತ. ಅದು ರಹಸ್ಯವಾಗಿ, ಮತ್ತೆ ಸೀತೆಗೆ ಅರ್ಥ ಆಗಬೇಕು, ಜನರಿಗೆ ಗೊತ್ತಾಗಬಾರದು, ಅಲ್ಲಿ ರಕ್ಕಸರಿಗೆಲ್ಲ ಗೊತ್ತಾಗಬಾರದು. ಹೀಗೆ ಬಹಳ ಚಂದವಾಗಿ ಹೇಳ್ತಾನೆ. ಹಾಗೆ ಅಂತ ಶುದ್ಧ ಮೂರ್ತಿಯಾದ ರಾಮನನ್ನು ನೋಡಿದ್ದು ಶೂರ್ಪಣಖಿ ಮನಸೋತ್ಲು, ಓಡಿ ಬಂದ್ಲು. ನನಗೆ ಗಂಡನಾಗಬೇಕು ವಿಷಯ ಎಲ್ಲ ಹೇಳ್ತಾಳೆ ಅವಳು. ಇಂಥದ್ದು ನನ್ನ ಪರಿಸ್ಥಿತಿ ಹೀಗೆ ಉಂಟು, ನಾನು ವಿಧವೆ ಇದ್ದೇನೆ, ನನಗೊಂದು ಆಯ್ಕೆ ಮಾಡುವ ಚಾನ್ಸ್ ಅಣ್ಣ ಕೊಟ್ಟಿದ್ದಾನೆ, ನೀನು ನನಗೆ ಗಂಡನಾಗಬೇಕು. ರಾಮ ಹೇಳ್ತಾನೆ, ಸೀತೆ ಇದ್ದಾಳೆ ಅಂತಾನೆ. ಮತ್ತೆ ಲಕ್ಷ್ಮಣ, ಸರಿ ಲಕ್ಷ್ಮಣ ಹತ್ರ ಹೋಗ್ತಾಳೆ. ಲಕ್ಷ್ಮಣನು ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಬಹಳ ದೂರ ಅಲ್ಲ, ಹತ್ತಿರದಲ್ಲಿದ್ದಾನೆ ರಾಮನಿಗೆ. ಅಂದರೆ ರಾಮನ ನಂತರದಲ್ಲಿ, ರಾಮನ ಹಾಗೆ ಕಾಣುವುದಿದ್ದರೆ ಸಕಲ ಲಕ್ಷಣ ಸಂಪನ್ನನಾಗಿ ಬರುವುದಾದ್ರೆ ಪ್ರಾಣ ಹನುಮ, ಅವನ ನಂತರದಲ್ಲಿ ಒಂದೊಮ್ಮೆ ಲಕ್ಷಣಗಳನ್ನು ಹೊಂದಿದ್ದರೆ ಅದು ಶೇಷ ಲಕ್ಷ್ಮಣ ಅವನೇ. ಇಷ್ಟೇ, ದೂರ ಇಲ್ಲ, ಒಂದರ ನಂತರದಲ್ಲಿ ಒಂದು. ಹಾಗಾಗಿ ಲಕ್ಷ್ಮಣ ಆಗಬಹುದು ಅಂತ ಕಂಡಿತ್ತು. ಕೊನೆಗೆ ಲಕ್ಷ್ಮಣ ಹೇಳ್ತಾನೆ, ನಾನು ಚಾಕರಿಯವ, ನಾಳೆ ನೀನು ನನ್ನ ಚಾಕರಿಯವಳಾಗಿ ನಾನು ಸೀತೆ ಚಾಕರಿ ಮಾಡುವಾಗ ನೀನು ಚಾಕರಿ ಮಾಡಬೇಕಾಗ್ತದೆ. ಈ ಹೆಣ್ಣು ಚಾಕರಿ ಮಾಡಿಸಿಕೊಳ್ಳುವುದು ಅಂದರೆ ಸ್ವಲ್ಪ ಹೆಣ್ಣಿಗೆ ಅವಮಾನ. ಯೋಚನೆ ಮಾಡಿ ನೋಡು. ಸರಿ, ರಾಮನೇ ಆಗ್ಬೋದು, ಮತ್ತೆ ಯೋಚನೆ ಮಾಡ್ತದೆ. ರಾಮ ಹೇಳ್ತಾನೆ, ಸೀತೆ ಇದ್ದಾಳೆ, ಚೆನ್ನಾಗಿದ್ದಾಳೆ ಸೀತೆ. ಮತ್ತೆ ಯೋಚನೆ ಮಾಡಿ ಶೂರ್ಪಣಖಿ ಏನು ಮಾಡಿದಂದ್ರೆ, ನಾನು ಸೀತೆ ಇದ್ದದ್ದಕ್ಕೆ ನಾನು ಆಗ್ತಾ ಇಲ್ಲ ಇವರಿಗೆ, ನಾನು ಸೀತೆಯನ್ನು ನುಂಗ್ತೇನೆ ಅಂತ ಹೊರಟ್ಲು. ರಕ್ಕಸ ಭಾವದಲ್ಲಿ ಅವಳು ರಕ್ಕಸ ಹೇಳಿಕೊಂಡಿದ್ದಾಳೆ, ಅಲ್ಲಿ ಮುಚ್ಚುಮರೆ ಇಲ್ಲ. ರಕ್ಕಸ ಭಾವದಲ್ಲಿ ಸೀತೆಯನ್ನು ನುಂಗಿಬಿಟ್ರೆ ಮತ್ತೆ ರಾಮನಿಗೆ ಹೆಣ್ಣಿಲ್ಲ ಆಗ್ತದೆ, ಮತ್ತೆ ತಾನಾಗ್ತೇನೆ ಅಂತ ಇಷ್ಟು ಕ್ರೂರವಾದ ಯೋಚನೆ. ಅಷ್ಟೊತ್ತಿಗೆ ರಾಮ ಹೇಳುತ್ತಾನೆ ಲಕ್ಷ್ಮಣನ ಹತ್ರ, ಇನ್ನು ಆಟ ಆಗುವುದು ಬೇಡ, ಮುಗಿಸು, ಅವಳನ್ನು ವಿರೂಪಗೊಳಿಸಿ ಕಳಿಸು ಅಂತ. ಹಾಗೆ ಮೂಗು ಕತ್ತರಿಸಿ ಕಿವಿ ಕತ್ತರಿಸಿ ಕಳಿಸ್ತಾನೆ. ಇಷ್ಟೇ, ಮತ್ತೆಂತ ಮಾಡಲಿಲ್ಲ. ಮತ್ತೆ ಬೇರೆ ಏನೇನೋ ಎಲ್ಲ ಕತ್ತರಿಸಿದ್ರ ಬಗ್ಗೆ ಜನರು ಆಡಿಕೊಳ್ಳುತ್ತಾರೆ. ಅದು ಹೆಣ್ಣಿನ ಬಗ್ಗೆ ಆಡಿಕೊಳ್ಳೋದು ಜನರ ಸ್ವಭಾವ, ಬಿಡಿ, ನಾವೆಂತ ಮಾತಾಡಲಿಕ್ಕೆ ಆಗೋದಿಲ್ಲ. ಏನೇ ಇರಲಿ, ಇಷ್ಟೇ ಮಾಡಿದ್ದು. 2 ಕಿವಿ ಮತ್ತೊಂದು ಮೂಗು ಕತ್ತರಿಸಿ ಕಳಿಸಿದ್ದು. ಇವಳು ಬೊಬ್ಬೆ ಹೊಡ್ಕೊಂಡು ಆ ಕರದೂಷಣ ತ್ರಿಶಿರರಿಗೆ ಹೇಳಿಕೊಂಡು ಅವರು ಯುದ್ಧಕ್ಕೆ ಬಂದು 14,000 ಜನರು ಯುದ್ಧಕ್ಕೆ ನಿಂತು ನೋಡಿ, ಒಂದು ಇಷ್ಟು ಚೂರಾದದ್ದಕ್ಕೆ ಗಾಯ ಎಷ್ಟು ದೊಡ್ಡದು ಆಗಿದೆ ನೋಡಿ. ರಾಮ ಲಕ್ಷ್ಮಣ ಹತ್ರ ಹೇಳ್ತಾನೆ, ನೀನು ಇಲ್ಲಿರು ಸೀತೆ ಪಕ್ಕದಲ್ಲಿ, ನಾನೊಬ್ಬ ಹೋಗ್ತೇನೆ ಅಂತ. ಒಬ್ಬನೇ ಕೋದಂಡು ಹಿಡ್ಕೊಂಡು ರಾಮ ನೆಲದಲ್ಲಿ ನಿಂತು ಅಷ್ಟೂ ಜನ ರಕ್ಕಸರನ್ನು ಮುಗಿಸಿದ್ದಾನೆ. ಒಬ್ಬಳೆ ಉಳಿದದ್ದು ಶೂರ್ಪಣಖಿ, ಓಡಿದ್ಲು ಲಂಕೆಗೆ. ದೊಪ್ಪನೆ ನಿಂತಿದ್ದಾಳೆ ರಾವಣನ ಎದುರು, ಬೊಬ್ಬೆ ಹೊಡಿತಾ ಇದ್ದಾಳೆ, ವಿಕಾರ ರೂಪದಲ್ಲಿ ಕಾಣ್ತಾ ಇದ್ದಾಳೆ. ಮೂಗು ಮತ್ತೆ ಬೇರೆ ಇಲ್ಲ, ಕಿವಿ ಮತ್ತೆ ಇಲ್ಲ. ಕೆಲವು ರಕ್ಕಸೆಯರಿಗೆ ಅಲ್ಲಿ ಸಸೂತ್ರ ಮೂಗು ಕಿವಿ ಎಲ್ಲ ಇಲ್ಲ, ಇದೊಂದು ದೊಡ್ಡ ವಿಷಯ ಅಲ್ಲ. ಆದರೆ ಇದು ಆದದ್ದು, ಅದು ಇದ್ದದ್ದು. ಇದನ್ನು ನೋಡಿ ರಾವಣ ಕೇಳ್ತಾನೆ, ಎಂತ ಕತೆ ಎಂತ ಹೇಳುದಣ್ಣ, ನಿನಗೊಂದು ಚಂದದ ಹುಡುಗಿಯನ್ನು ತರಬೇಕು ಅಂತ ಹೊರಟೆ, ಇದು ಪೆಟ್ಟು ತಿಂದದ್ದು. ಅವ ಹೇಳುದು, ಬಾಹ್ಯಾರ್ಥೆ ತವ ಚಾನೇತುಂ ಉದ್ಯತಾಹಂ ವರಾನನ, ಚಂದದ ಹುಡುಗಿ ಒಂದು ಸಿಕ್ಕಿತ್ತು ನನಗೆ, ಅದು ನಿನಗೆ ಎತ್ತಿ ತರಬೇಕು ಅಂತ ನಾನು ಹೊರಟೆ. ಅಲ್ಲಿದ್ದ ಒಬ್ಬ ಲಕ್ಷ್ಮಣ ಅಂತ ನನಗೆ ಮೂಗು ಕತ್ತರಿಸಿ ಕಿವಿ ಕತ್ತರಿಸಿ ಕಳಿಸಿದ. ಅವಮಾನ, ಅನ್ಯಾಯ. ನಿನಗೆ ಒಂದು ಹುಡುಗಿ ತಂದರೆ ನೋಡಿ ನನಗೆ ಅವಸ್ಥೆ. ಹೌದಾ, ಎಂತ ಮಾಡುದೀಗ? ಅದಕ್ಕೆ ಮತ್ತೆ ಹೇಳ್ತಾಳೆ, ಯದಿ ಸಾ ತವ ಭರ್ತ ಸ್ಯಾತ್ ಸಫಲಂ ಜೀವಿತಂ ಭವೇತ್, ನಿನಗೊನ್ನೊಮ್ಮೆ ಅದು ಹೆಂಡತಿ ಆದರೆ ಉಂಟಲ್ಲ, ನಿನ್ನ ಜೀವನ ಸಾರ್ಥಕ ಅಂತ ಹೇಳಿದ್ರು. ಈ ತಂಗಿ ಈ ರೀತಿಯಾಗಿ ಅಣ್ಣನ ಕಿವಿ ಉರಿದ್ರೆ ಅದು 20 ಕಿವಿ ಬೇರೆ ಉಂಟು ಅವನಿಗೆ. ಹೇಗಾಗಬೇಡ ಹೇಳಿ ಅವನ ತಲೆ. ಭಾರಿ ಖುಷಿ ಆಯ್ತು ಅವನಿಗೆ. ಇವಳು ಚಾಲೆಂಜ್ ಬೇರೆ ಹಾಕಿದ್ದಾಳೆ, ಯದಿ ಸ್ಯಾತ್ ತವ ಭರ್ತ ಅಂತ, ಬೊಬ್ಬ ಭಾರ್ಯ ಅಂತ, ನಿನ್ನ ಹೆಂಡತಿ ಪಿನಿ ಆಗಬೇಕು, ನಿನ್ನ ಜನ್ಮವೇ ಸಾರ್ಥಕ, ಇಲ್ಲಾದ್ರೆ ಹಾಳು ವ್ಯರ್ಥ ಗೋಳು ನಿನ್ನ ಬಾಳು ಅಂತ ಹೇಳಿದಾಗ ಆದಾಗ ಯಾಕೆ ಆಗಬಾರದು? ಖುಷಿಪಟ್ಟ. ಇಂಥ ನಮೂನೆ ಅರ್ಥ ಆಗಿರ್ಬೇಕು ನಿಮಗೆ, ಎಂಥ ಸುಳ್ಳು ಅಂತ. ಬಂದದ್ದೆಲ್ಲಿಗೆ ಆದದ್ದೆಲ್ಲಿಗೆ ನೋಡಿ. ಹೆಣ್ಣು ಏನೂ ಮಾತಾಡ್ತದೆ. ಹೃದಯಂ ಕ್ಷುರಧಾರಾಪಂ ಅಂತ, ವಚಶ್ಚ ಶ್ರವಣಾಮೃತಂ ಅಂತಾರೆ. ಮಾತು ಚೆನ್ನಾಗಿರ್ತದೆ, ಒಳ್ಳೆ ಮಾರ್ಧವ ಇದೆ, ಸೌಂದರ್ಯ ಇದೆ. ಆದ ಹೃದಯ ಮಾತ್ರ ಕತ್ತಿ ಅಲಗಿನಂತೆ ಶಾರ್ಪ್ ಇರ್ತದೆ. ಎಲ್ಲಿ ಕೊಯ್ತದೆ, ಎಲ್ಲಿ ಗಾಯ ಮಾಡ್ತದೆ ಗೊತ್ತಿಲ್ಲ ಅಂದದ್ದು. ಮಿಥ್ಯಾವಾಕ್ಯಂಚ ಪರಮಂ. ರಾಮಾಯಣ ಯಾಕೆ ಇಷ್ಟ ಆಗುವುದು ಅಂದರೆ ಸುಳ್ಳು ಎಷ್ಟು ಆಡಿಸಿದೆ ಅಂತ. ಶೂರ್ಪಣಖಿ ಸುಳ್ಳು ಆಡಲಿಕ್ಕೆ ಹೋಗಿ
ರಾವಣನ ತಲೆಯೇ ತಿರುಗಿದೆ. ಅವಳು ಬಂದದ್ದು ಬೇರೆ ಉದ್ದೇಶ, ಆಗದೇ ಇದ್ದಾಗ ಹೇಳಿದ್ದು ಒಂದು ಕತೆ. ಎಲ್ಲ ಕಡೆ ಇರ್ತದೆ, ನಾವು ನೋಡ್ತಾ ಇರ್ತೇವೆ, ಪ್ರತಿನಿತ್ಯ ಕೂತಿರ್ತದೆ. ಈಗ ಹನಿ ಟ್ರ್ಯಾಪಲ್ಲಿ ಗಂಡಸೆಲ್ಲ ಹನಿ ಟ್ರ್ಯಾಪ್ ಮಾಡೋದಲ್ಲಿ ಅಲ್ಲ, ಇಲ್ಲ ಹೆಂಡತಿ ಹೆಂಗಸರಿ ಸಾರಿ, ಅದರಲ್ಲಿ ನೋಡಿ ರೈಲಲ್ಲಿ ಕೂತಾಗಲೇ ದುಡ್ಡು ಕೊಡು, ಇವ ಸುಮ್ಮನೆ ಇರ್ತಾನೆ, ಭಾಷೆ ಬರೋದಿಲ್ಲ ಇಟ್ಕೊಳ್ವಾ, ಅಷ್ಟೊತ್ತಿಗೆ ತಾನೇ ಬಟ್ಟೆ ಹರ್ಕೊಂಡು ಗಾರ್ಡ್ ಹತ್ರ ಹೇಳಿ ಇವ ರೇಪ್ ಮಾಡ್ತಾ ಇದ್ದಾನೆ ಒಳಗಾಗಿ. ಅವರಿಗೆ ಪುರುಸೋತಿದ್ರೆ ಸರಿ ಒಳಗಾಗಿದೆ. ಮತ್ತೆ ಕತೆ ಅಲ್ವಾ, ಕತೆ ಮತ್ತೆ ಇಬ್ಬರು 2 ನಾಲಿಗೆ ಇವರು ಬರ್ತಾರೆ, ವಕೀಲರು 2 ಕಡೆಯಲ್ಲಿ ಕೂತ್ಕೊಳ್ತಾರೆ. ಅವ್ರು 20 ವರ್ಷ ಹೇಳಿತಾರೆ ಚೂಯಿಂಗಮ್ ಹೇಳ್ದಾಗೆ, ಹೌದಾ ಅಲ್ವಾ ಹೌದಾ ಅಲ್ವಾ, ಆಗಿದೆ ಇಲ್ವಾ ಆಗಿದೆ ಇಲ್ವಾ, ಇನ್ನು ಯಾರು ಯಾವತ್ತುಂಟು ಮುಗಿತಾ ಇಲ್ಲ. ಯಾರಿಗಾದ್ರೆ ಯಾರಕ್ಕೋರು ಯಾರದ್ದೋರಕ್ಕೆ ಎಲ್ಲ ಮನೆ ಜಾತ್ರೆ ಅಂತ, ಯಾರದ್ದೋ ದುಡ್ಡು ಯಾರೋ ನಂಗೆ ಹಾಕುದು, ಖಾಲಿ ಸಣ್ಣದು ನಡೆದದ್ದು, ಏನು ನಡೆಯುವುದೇ ಇಲ್ಲ. ಯಾರೊಬ್ಬ ಕೂತಿರ್ತಾನೆ, ಆಚೆ ಹೋಗಿ ಹೇಳ್ತಾನೆ ಅವನಿಗೆ ಬೇಕಿತ್ತಲ್ಲಿ ಜಾಗ ಅಥವಾ ಯಾವುದೋ ಕೆಲಸ ಇತ್ತು ಅವನದ್ದೇ, ಅದು ಬೈಕೋ ವಾಹನವೋ, ಹೋಗುದಿಲ್ಲ ಅಂತ ನನ್ನ ಮೇಲೆ ಕಾಲ ಕೂತಿದ್ದಾನೆ. ಹೋಗು ಮಾರ ಹೇಳಿದರೆ ಮತ್ತೆ ಅವನು ನನಗೆ ಜಾತಿಯಲ್ಲಿ ಬೈದಿದ್ದಾನೆ, ಕೆಕ್ಕಿಲ್ ಕೈಯಾಗಿ ದೂಕಿದ್ದಾನೆ, ಕಂಪ್ಲೇಂಟ್ ಹಾಕಿ ಅವನನ್ನು ಒಳಗೆ ಹಾಕ್ತಾರೆ. ಮತ್ತೆ ಹೊರಗೆ ಬರೋದಿಲ್ಲ ಪಪ್ಪ ಪಕ್ಕ. ಎಲ್ಲ ಗಮ್ಮತ್ತಿದು ನಡೆಯೋದು, ಸಣ್ಣ ನಿಮಿಷಾರ್ಧದಲ್ಲಿ ಆಗುವ ಕೆಲಸಗಳು ಬದುಕಿನಲ್ಲಿ ಅರೆ ಜೀವ ಆಗ್ತಾನವ, ಅರೆಮಾನ ವರ್ಷವನ್ನು ಕಳಿತಾನವನು. ಹಾಗಾಗಿ ಶೂರ್ಪನಖಿ ಇದಕ್ಕೆ ಒಳ್ಳೆ ದೃಷ್ಟಾಂತ. ರಾವಣನ ಕಾಲದಲ್ಲಿ ಅವಳು ಹೋಗಿ ಹೇಳಿದ್ದು, ನೋಡಿದ್ದು ಗಂಡನಾಗಲಿಕ್ಕೆ ಅಂತ ಹೇಳಿದ್ದು, ಹೋಗಿ ನಿನಗೊಂದು ಹುಡುಗಿ ತರ್ತೇನೆ ಅಂತ ತಂದಿದ್ದೇನೆ, ನಾನು ಪೆಡ ತಿಂದು ಬಂದಿದ್ದೇನೆ ಅಂತ. ಹಾಗಾಗಿ ಮತ್ತೊಂದಿಷ್ಟು ಎಲ್ಲ ಜಿಂಕೆ ಕತೆ ಮಾಡಿಕೊಂಡ, ಮಾರೀಚನನ್ನು ಕಳುಹಿಸಿದ. ಮಾರೀಚನು ಬಬ್ಬೆ ಹೊಡೆದು ಹೇಳ್ತಾನೆ, ದಮ್ಮಯ್ಯ ಮಾರಾಯ, ರಾಮನ ಒಂದು ಸುದ್ದಿ ಹೋಗಬೇಡ, ನನಗೆ ಇವತ್ತು ಅವನು ಹೊಡೆದದ್ದು ಗಾಯ ಕಾಣುತ್ತಾ ಉಂಟು. ಹೇಳಿದರೆ ಕೇಳಲಿಲ್ಲ ರಾವಣ, ಅನ್ಯಾಯ ಮಾಡಿಬಿಟ್ಟ. ಇದೇ ಶೂರ್ಪಣಕಿಯನ್ನು ಕೊನೆಗೆ ಎಷ್ಟು ಜೋರಾಗಿ ರಕ್ಕಸಿಯರು ಬೈದಿದ್ದಾರೆ ಗೊತ್ತುಂಟ. 36,000 ಅಕ್ಷೋಹಿಣಿ ಸೈನ್ಯ ನಾಶ ಆಗ್ತದೆ ರಾವಣನದ್ದು. ಮೂಲಬಲ ಅಂತ ಹೆಸರು ಅದಕ್ಕೆ. ಅದು ವರದಲ್ಲಿ ಕೂತಿದೆ ಲಂಕೆಯಲ್ಲಿ. ಒಟ್ಟು ಮಹಾಭಾರತ ಯುದ್ಧದಲ್ಲಿ ಸೇರಿದ್ದು ಅಕ್ಷೋಹಿಣಿ ಸೈನ್ಯ 18, ಒಂದೆಡೆ 11, ಇನ್ನೊಂದೆಡೆ 7. ಅದಕ್ಕೂ ಚೂರ ಹಿಂದಕ್ಕೆ ಯಾದವರ ಮೇಲೆ, ಕೋಟಿಗಟ್ಟಲೆ ಯಾದವರ ಮೇಲೆ ಕೃಷ್ಣನ ವಿರುದ್ಧವಾಗಿ ಹೋರಾಟ ಮಾಡಿದ ಜರಾಸಂಧ, ಅವನು 23 ಅಕ್ಷೋಹಿಣಿ ಸೈನ್ಯವನ್ನು ತರ್ತಾ ಇದ್ದ ಎವ್ರಿ ಟೈಮ್. ಹಾಗೆ ಒಂದು 17 ಬಾರಿ ಯುದ್ಧ ಮಾಡಿದ್ದಾನವ. ಅಷ್ಟು ಖಾಲಿ ಮಾಡಿದ್ದಾನೆ ಕೃಷ್ಣ. ಮಹಾಭಾರತ ಒಟ್ಟು ಸೇರಿದ 18 ಆದರೆ ಒಂದೊಂದೇ 23 ಜರಾಸಂಧ ತಂದಿದ್ದಾನೆ ಮೊದಲಿಗೆ. ಅದರಲ್ಲಿ ಕೀಚಕನು ಇದ್ದ, ದೃಪದನು ಇರ್ತಿದ್ದ, ವಿರಾಟನು ಬರ್ತಿದ್ದ, ಏಕಲವ್ಯನು ಸೇರ್ತಿದ್ದ. ಅಷ್ಟೆಲ್ಲ ಒಟ್ಟು ಮಾಡಿಕೊಂಡು ಜರಾಸಂಧ ಮುತ್ತಿಗೆ ಹಾಕ್ತಿದ್ದ. ಕೃಷ್ಣನ ಕೈಯಲ್ಲೇ ಏಕಲವ್ಯ ಸತ್ತಿದ್ದಾನೆ. ಜರಾಸಂಧನ ವ್ಯಕ್ತಿಯವ, ಕೃಷ್ಣ ವಿರೋಧಿಯವ ಏಕಲವ್ಯ. ಹಾಗೆ ಕೀಚಕನು ಪೆಟ್ಟದಿಂದ ಓಡಿದವ, ಭೀಮನ ಕೈಯಲ್ಲಿ ಸತ್ತಿದ್ದಾನೆ. ದೃಪದ ವಿರಾಟರೆಲ್ಲ ಮದುವೆ ಆದ ನಂತರ ಪಾಂಡವರ ಪಕ್ಷಕ್ಕೆ ಸೇರಿಬಿಟ್ಟಿದ್ದಾರೆ, ಜರಾಸಂಧನ ಕೈ ಕೊಟ್ಟಿದ್ದಾರೆ. ಆ ಕಾಲದಲ್ಲಷ್ಟು ಜೋರಿತ್ತು ಫೈಟಿಂಗ್. ಆದರೆ ರಾವಣನ ಕಾಲದಲ್ಲಿ 36,000 ಅಕ್ಷೋಹಿಣಿ ಸೈನ್ಯ ನೋಡಿ. 36 ಅಲ್ಲ, 36,000. ಅದಕ್ಕೆ ಮೂಲಬಲ ಅಂತ ಹೆಸರು. ಬ್ರಹ್ಮನ ವರದಿಂದ ಅದು ಅವಿತು ಕೂತಾಗಿ ರಹಸ್ಯವಾಗಿದ್ದಾಗೆ ಅಷ್ಟು ದೊಡ್ಡ ಸೈನ್ಯವನ್ನು ಚೂಬಿಟ್ಟಿದ್ದಾನೆ. ಹನುಮಂತನನ್ನು ಹಿಡಿಲಿಕ್ಕೂ ಹಾಗೆ ಮಾಡಿದ್ದ ಮೊದಲಿಗೆ, 1-2ರಲ್ಲಿ ಆಗಲಿಲ್ಲ ಗೊತ್ತಾಗಿ. 80 ಕೋಟಿ ಯೂತಪಂ ಪುರಸ್ಸ ರಾಷ್ಟ್ರ ಕಾಯುತಂ ಅಂತ. 80 ಕೋಟಿ 80 ಕೋಟಿ ಸೈನ್ಯ ರಕ್ಕಸರು, ಅದಕ್ಕೆ ಮತ್ತೆ ಮುಖಂಡರು, ಮುಂದಾಳುಗಳು, ಸೇನಾಪತಿಗಳು, ಇಷ್ಟು ಸೇರಿಸಿ 8 ಕೋಟಿ ಅವರು ಬೇರೆ ಇದ್ದಾರೆ. ಇಷ್ಟು ಸೇರಿಸಿ ಹನುಮಂತನೊಬ್ಬನ ಮೇಲೆ ಅದು ನಾನಾ ಶಸ್ತ್ರ ಪ್ರಹರಣಗಳು, ಒಬ್ಬೊಬ್ಬರಲ್ಲಿ ಒಂದು ರೀತಿಯ ಆಯುಧಗಳು. ಇವ ಖಾಲಿ ಹನುಮಂತ ಮಾಡಿದ್ದೇನೆ ಕೇಳಿದರೆ ಎಲ್ಲರ ಮೇಲೆ ಹಾರಿ 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 ಕೈಯಲ್ಲಿ ಹೊಡೆದು ಮುಗಿಸಿದ್ದು. ತಲಪ್ರಹಾರ ಚೂರ್ಣಿತಾನ ಅಂತ ನಾನು ಆಗಲೇ ಹೇಳ್ತಿದ್ದೆ ಅದನ್ನು. ಅದು ಕರಾಟೆ ಅಂತ, ಕರ ಅಟನಮ್ ಅಂತ, ಕೈಯನ್ನು ಆಡಿಸುವಂಥದ್ದು ಅಂತ, ಅಟನ ಆಡಿಸುವುದೊಂದು. ಕೈ ಆಡಿಸಿಕೊಂಡು ಕಾಲಾಡಿಸಿಕೊಂಡು ಅಷ್ಟು ಜನರನ್ನು ಅಪ್ಪಚ್ಚಿ ಮಾಡಿ ಬಿಟ್ಟಿದ್ದಾನೆ ಹನುಮಂತ. ಕಮ್ಮಿ ಲೆಕ್ಕ ಅಲ್ಲ. ಹಾಗಾಗಿ ರಾಮನು ವಿದಿಕ್ಷು ರಾಮ ಅಂತ 36,000 ಮೂಲ ಬಲ ಅಕ್ಷೋಹಿಣಿ ಸೈನ್ಯವನ್ನು ಸುತ್ತಮುತ್ತಲು ಎಲ್ಲಿ ನೋಡಿದರಲ್ಲಿ ರಾಮನಾಗಿಕೊಂಡು ಹೊಡೆದತ್ತು. ಪ್ರತಿ ಒಂದು ಕಡೆಯಲ್ಲಿ ನಿಂತು ಅಷ್ಟು ರಾಕ್ಷಸರನ್ನು ಹಾಕಿಬಿಟ್ಟಿದ್ದಾನೆ ಹೊಡೆದು. ಸಾಯಿಸಿದ ನಂತರ ಕೂಡಲೇ ಸಮುದ್ರಕ್ಕೆ ಹಾಕಲಿಕ್ಕೆ. ಮತ್ತೆ ಸಂಜೀವಿನ ಪರ್ವತ ತಂದಾಗ ಅಸುರರಲ್ಲಿ ಹೇಳಲಿಲ್ವ ಅಂತ ಕೇಳಬೇಡಿ. ಲಕ್ಷ್ಮಣನನ್ನು ಎಬ್ಬಿಸುವಾಗ ಯಾರಿರಲಿಲ್ಲ ಅಸುರರು, ಕಪಿಗಳೆಲ್ಲ ಎದ್ದಿದ್ದಾವೆ, ಬಿದ್ದವುಗಳು. ಮೊದಲೇ ರಾಮ ಹೇಳಿದ್ದಾನೆ, ಸತ್ತ ತಕ್ಷಣ ಸಮುದ್ರಕ್ಕೆ ಹಾಕಿಬಿಡಿ ಅಂತ, ಉಪ್ಪು ನೀರು ಕುಡಿದು ಸಾಯಲಿ ಅಂತ. ಹೀಗಾಗಿ ಬಹಳ ಚೆನ್ನಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟಿನ ಸೈನ್ಯ ಸತ್ತದ್ದು ಕೇಳಿದಾಗ ರಕ್ಕಸಿಯರಲ್ಲಿ ಒಟ್ಟು ಸೇರಿ ಶೂರ್ಪಣೆಗೆ ಶಾಪ ಹಾಕಿದ್ದಾರೆ.
ಈ ಒಂದು ಪಿಶಾಚಿ ಇದ್ದಾಗೆ ಮಾರಾಯರಿ ರಕ್ಕಸಿ ಶೂರ್ಪಣಕ್ಕೆ ಹೋಗಿ ಯಾವ ಕರ್ಮದಲ್ಲಿ ದಂಡಕಾರಣ್ಯಕ್ಕೆ ಹೋಗಿ ರಾಮನನ್ನು ಕಾಮಿಸಿತ್ತು ಅಂತ. ಹಾಗೆ ಎದ್ದಿ ತರಲಿಕ್ಕೋಸ್ಕರ ರಾವಣನಿಗೋಸ್ಕರ ಹುಡುಗಿ ತರಲಿಕ್ಕೆ ಹೇಳಿದ ಸಂಗತಿಯನ್ನು ಹೇಳುವುದಿಲ್ಲ, ಅವ್ರಿಗೆ ಗೊತ್ತಿದೆ ಸತ್ಯ ಏನು ಅಂತ. ಅವರದನ್ನು ತಿರುಗಿಸಿ ಹೇಳಿದ್ದಾರೆ ರಕ್ಕಸಿಯರು. ರಾಮನನ್ನು ಛೇಡಿಸ್ಲಿಕ್ಕೆ ಹೋಗಿ ಕಾಮಿಸ್ಲಿಕ್ಕೆ ಹೋಗಿ ಈಕೆ ಹಾಳಾದವಳು ಮುದುಕಿ ಅಂತಾಳೆ, ವೃದ್ಧ ಅಂತ ಕರೀತಾರೆ ಅವರು. ಶೂರ್ಪಣಕಿ ಯುಗಾಂತರದವಳು, ಬಹಳಷ್ಟು ಹಳೆಯ ಅವಳು, ಕೋಟಿಗಟ್ಟಲೆ ವರ್ಷದ ಹಿಂದಿನವಳು. ರಾಮನ ಹತ್ತಿರಕ್ಕೆ ಒಂದು ಮದುವೆ ಆಗಬೇಕಂದ್ರೆ ಏನು ಕತೆ ಹೇಳು? ಅದನ್ನು ರಕ್ಕಸಿಯರಿಗೆಲ್ಲ ಕತೆ ಗೊತ್ತು. ಶೂರ್ಪಣಕಿದ್ದು ಯಾವ ಕಾಲದಲ್ಲಿ ಮೂಗು ಕತ್ತರಿಸಿಕೊಂಡು ಇಲ್ಲಿ ಬಂದು ರಾವಣನಿಗೆ ಸುಳ್ಳು ಹೇಳಿದ್ಲು, ಆವತ್ತೇ ನಮ್ಮ ಲಂಕೆ ಎಲ್ಲ ಹಾಳಾಗಿ ಹೋಯಿತು ಅಂತ ಬೈದುಕೊಳ್ತಾರೆ. ಎಲ್ಲ ನಾಶ ಆದಾಗ ಸುಳ್ಳಿನ ಪ್ರಭಾವ ಅವರಿಗೆ ಅರ್ಥ ಆಗಿ ಅದು ಸುಳ್ಳು ಎಷ್ಟು ಅನ್ಯಾಯ ಮಾಡಿತ್ತು ಎನ್ನುವುದನ್ನು ಗೋಗರೆದಿದ್ದಾರೆ ಅವರು ಶೂರ್ಪಣಖಿಯನ್ನು ಎದುರಿಟ್ಟುಕೊಂಡೆ. ಇದಕ್ಕೂ ಮಿಗಿಲಾದದ್ದುಂಟು ಹೇಳಿದ್ದ ವಾಲ್ಮೀಕಿ. ಮಿಥ್ಯಾವಾಕ್ಯಂಚ ಪರಮಂ ತಸ್ಮಾತ್ ಗುರುತರ ಉಭವು. ಮತ್ತು ಇದಕ್ಕಿಂತ ಮಿಗಿಲಾದದ್ದು ಒಟ್ಟಿಗಿರುವಂಥದ್ದು ಎರಡುಂಟು ಅಂತ. ಒಂದು ಪರದಾರ ಅಭಿಗಮನಂ, ಇನ್ನೊಬ್ಬರ ಹೆಂಡತಿಯನ್ನು ಎಳೆದು ಬಿಡುವುದು ಅಂತ. ವಿನಾ ವೈರಂಚ ರೌದ್ರತಾ ಅಂತ, ಸುಮ್ಮನೆ ಮತ್ತೊಬ್ಬರನ್ನು ಹಿಂಸೆ ಮಾಡುವುದು ಅಂತ ಎರಡು ವಿಷಯವನ್ನು ಕೊಡ್ತಾನೆ. ಪರದಾರಾಭಿಗಮನಂ, ಸುಗ್ರೀವ ಸಿಕ್ಕಿದ ತಕ್ಷಣ ಹನುಮಂತನೇ ಭೇಟಿ ಮಾಡಿಸಿದ್ದು. ಸುಗ್ರೀವನಲ್ಲಿ ಸಖ್ಯ ಆಗಿದೆ. ಸುಗ್ರೀವ ಹೇಳ್ತಾನೆ, ನನ್ನ ಅಣ್ಣನನ್ನು ಮುಗಿಸು, ನನಗೆ ನನ್ನ ಹೆಂಡತಿಯನ್ನು ಕೊಡಿಸು ಅಂತ. ಆ ನಂತರ ನಿನಗೆ ನನ್ನ ಮಂಗಗಳನ್ನು ಕೊಡಿಸ್ತೇನೆ, ನಿನ್ನ ಹೆಂಡತಿಯನ್ನು ಹುಡುಕಿಸ್ತೇನೆ ಅಂತ ಅವರಿಬ್ಬರು ಮಾತುಕತೆ. ಸರಿ ಹೇಳಿದ. ವಾಲಿದಂತ ಒದಿಷ್ಯಾಮಿ ತವ ಭಾರ್ಯಾಪಹಾರಿಣಂ, ನಿನ್ನ ಹೆಂಡತಿಯನ್ನು ಎಳೆದೊಯ್ದ ವಾಲಿಯನ್ನು ನಾನು ಹೊಡಿತೇನೆ ಅಂದ ರಾಮ. ಆಗ್ತದೋ ಇಲ್ಲವೋ? ಆಗ್ತದೆ ಅಂತ ತೋರಿಸಿಕೊಟ್ಟ. ಅದೆಲ್ಲ ಸುಮಾರು ಪರೀಕ್ಷೆಗಳೆಲ್ಲ ನಡೆದವು ರಾಮನದ್ದು. ಎಲ್ಲ ಆಯಿತು, ಪರೀಕ್ಷೆ ಎಲ್ಲ ವಿನ್. ಅಂದರೆ ದುಂದುಬಿ ವಾಲಿಯಿಂದ ಸತ್ತ ಒಬ್ಬ ರಕ್ಕಸ, ಅವನ ಹೆಣ ಅಲ್ಲೇ ಉಂಟು. ಅದೀಗ ಹಳತಾಗಿದೆ. ಹಿಂದೆ ಆ ಹೆಣವನ್ನು ವಾಲಿ ಕಾಲಿನಲ್ಲಿ ದೂಡ್ತಿದ್ದ, ಚೂರು ಅಲ್ಲಾಡ್ತಿತ್ತದು. ಆಗ ಈಗ ಅದು ಒಣಗಿದೆ ಸ್ವಲ್ಪ, ಆದರೂ ಉಂಟಲ್ಲಿ. ರಾಮನ ಹತ್ರ ಹೇಳ್ತಾನೆ, ಇದು ಹೆಣ, ದುಂದುಬಿದ್ದು ಇವನನ್ನು ಕೊಂದದ್ದು ವಾಲಿ. ಇದನ್ನು ಅವ ದೂಡ್ಲಿಕ್ಕೆ ನೋಡ್ತಿದ್ದ, ನಿನಗಾಗ್ತದ ಅಂತ. ಆದರೆ ವಾಲಿಗಿಂತ ನೀನು ಜೋರಿದ್ದಿ ಅಂತ. ಯಾಕೆಂದ್ರೆ ಒಂದು ಫೈಟಿಂಗಲ್ಲಿ ಒಬ್ಬನನ್ನು ಗೆಲ್ಲಿಕ್ಕೆ ಮತ್ತು ಕೊಲ್ಲಿಕ್ಕೆ ಎಷ್ಟು ಬೇಕು ಪವರ್ ಎನ್ನುವುದೊಂದು ಲೆಕ್ಕ ಉಂಟು ಹೋರಾಟದ ಅಂಗಳದಲ್ಲಿ. ಅದು ಹೇಗೆ ಕೇಳಿದರೆ ಹೀಗೆ: ಜೇತುಂ ಚತುರ್ಗುಣ ಬಲ, ಒಬ್ಬನನ್ನು ಗೆಲ್ಲುವುದಾದರೆ ಅವನಿಗೆ 4 ಪಾಲು ಹೆಚ್ಚು ಬಲ ಬೇಕು. ಹಂತುಂ ಶತಾಧಿಕ ಬಲ, ಸಾಯಿಸುವುದಾದರೆ 100 ಜಾಸ್ತಿ ಪಟ್ಟು ಬೇಕು ಬಲ. 100 ಪಟ್ಟು ಜಾಸ್ತಿ ಬಲ ಇದ್ದರೆ ಕಾಯಿಸ್ಲಿಕ್ಕೆ ಬರ್ತದೆ. ಗೆಲ್ಲಿಕ್ಕೆ ಆದರೆ 4 ಪಟ್ಟು ಬಲ ಇದ್ದರೆ ಸಾಕಾಗ್ತದೆ. ಇವ ವಾಲಿ ದುಂದುಬಿಯನ್ನು ಕೊಂದಿದ್ದಾನೆ, ನೀನು ನಾಳೆ ವಾಲಿಯನ್ನು ಕೊಲ್ಲಬೇಕು. ಆ ದುಂದುಬಿಯನ್ನು ಕೊಂದ ಶರೀರವನ್ನು ವಾಲಿ ದೂಡ್ತಾನೆ, ನಿನಗಾಗ್ತದ? ಆಗ್ತದೆ. ಎಲ್ಲಿ ದೂಡ್ಲಿಯಾ? ಆ ದೂಡು. ಕಾಲಿನ ಹೆಬ್ಬೆರಳಿನ ತುದಿಯಲ್ಲಿ ಕಿಕ್ ಹೊಟ್ಟದ್ದು ರಾಮ, ಅದು ಎಲ್ಲಿಯೋ ದೂರಕ್ಕೆ ಹೋಗಿ ಬಿತ್ತು. ಹೋ, ಆಗ್ತದೆ ಆಗ್ತದೆ ಅಂದ. ಹಾಗೆ ಸಪ್ತತಾಲ ಪ್ರಭೇದ ಆಗಿ ಕೊನೆಗೆ ಪರೀಕ್ಷೆ ಆಗಿ ಕೊಲ್ಲುವುದು ಗ್ಯಾರಂಟಿ ಆಯಿತು. ವಾಲಿಯನ್ನು ರಾಮ ಕೊಂದು ಬಿಟ್ಟಾಯ್ತು. ತಡೀರಿ, ಕತೆ ಹೇಳುವವರು ಯಾಕೆ? ಕೊಂದಾಯ್ತಲ್ಲ ಮತ್ತೆಂಥದ್ದು ಅಲ್ಲ, ಅದು ಅನ್ಯಾಯ. ಯಾಕೆ? ಬದಿಯಲ್ಲಿ ನಿಂತು ಕೊಂದದ್ದಲ್ಲ, ಎದುರು ಬರಲಿಲ್ಲಲ್ಲ. ಎಲ್ಲರೂ ಹೇಳೋದು ಹಾಗೆ. ಇಷ್ಟೆಲ್ಲ ರಾಮನ ಪೌರುಷವನ್ನು ನೀವು ಹೇಳ್ತೀರಿ ಮಾರಾಯರ. ಧನುಷಾ ಯುದ್ಧ ಶಾಸ್ತ್ರವಾನ್ ಅಂತ ಹೇಳಿಕೊಂಡು ಶತ್ರುಗಳನ್ನು ಧನುಸ್ಸಿನಿಂದ ಬಡಿದುಕೊಳ್ತಾನೆ ರಾಮ ಅಂತ. ಎಲ್ಲಿ ಎಲ್ಲಿ ಹೇಗೆ? ಕತೆ ನಿಲ್ಲಿಸಿ. ಸುಗ್ರೀವ ಕರೆದ, ವಾಲಿ ಬಂದ, ಹೋರಾಟ ಆಯಿತು. ಸುಗ್ರೀವ ಪೆಟ್ಟದಿಂದ ವಾಪಸ್ ಬಂದ. ನಿಮ್ಮನ್ನು ನಂಬಿ ಮಾರಾಯರೆ ನಾನು ಹೋಗಿ ಗುದ್ದು ತಿಂದು ಬಂದೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನನ್ನನ್ನು ಸಾಯಿಸ್ತಾ ಇದ್ದವ. ವಾಲಿಗೂ ಹೇಳಿದ್ದಾಳೆ ತಾರೆ ಹೆಂಡತಿ, ಹೋಗಬೇಡಿ. ರಾಮ ಲಕ್ಷ್ಮಣರ ಜೊತೆಯಲ್ಲಿ ವಾಲಿ ಹತ್ರ ಹೇಳೋದು ತಾರೆ, ಸುಗ್ರೀವ ಅವರೆಲ್ಲ ಸೇರಿಕೊಂಡಿದ್ದಾರೆ. ರಾಮ ಆದರೆ ಒಳ್ಳೆಯದಾಯಿತು, ಎದುರು ಬರ್ತಾನೆ, ನಾನು ಅವನಿಗೆ ಕಾಲಿ ಹಿಡಿತೇನೆ, ಎಂಥದ್ದು ಕೇಳುತ್ತೇನೆ, ಯಾಕೆ ನನ್ನ ಮೇಲೆ ಅವನು ಹೊಡಿತಾನೆ ಅಂತ ವಾಲಿ ಆತ್ಮವಿಶ್ವಾಸ ಧೈರ್ಯದಲ್ಲಿದ್ದಾನೆ. ವಿಷಯ ಗೊತ್ತಿಲ್ಲ, ನಂಬಲಿಕ್ಕೆ ಆಗುವುದಿಲ್ಲ. ಮಂಗ ಮನುಷ್ಯ ಒಟ್ಟಾದರೆ ಎಂಥದ್ದು ಆಗಬಹುದು. ಅವಳು ಹೇಳೋದು ಮನುಷ್ಯರನ್ನು ನಂಬಲಿಕ್ಕಿಲ್ಲ, ನಮ್ಮನ್ನು ನಾವು ನಂಬುವುದಿಲ್ಲ ಮಂಗಗಳನ್ನು. ಆದರೆ ಇದು 2 ಒಟ್ಟಾದ್ರೆ ಏನಾಗ್ತದೆ? ಯಾರೊಬ್ರು ಕೇಳಿದ್ದಾರೆ, ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಶನಂ ತನ್ಮಧ್ಯೆ ಭೂತ ಸಂಚಾರ ಎಂತಾಗ್ತದೆ ಅಂತ. ಯದ್ವಾ ತದ್ವಾ ಭವಿಷ್ಯತೆ ಆಗ್ತದೆ. ಮಂಗ ಮೊದಲೇ ಗೆಲ್ಲಿಂದ ಗೆಲ್ಲಿ ಹಾರ್ತದೆ, ಎಂತ ಮಾಡೋದು ಗೊತ್ತಿಲ್ಲ. ಅದಕ್ಕೆ ಯಾರೋ ಒಂದು ಶೀಶೆ ಕೊಟ್ರಂತೆ ಕುಡಿಲಿಕ್ಕೆ, ಎಂತ ಆಗ್ತದೆ ಕೇಳಿ. ಮನುಷ್ಯನೇ ಕುಡಿದ್ರೆ ಸಮಯ ಇರೋದಿಲ್ಲ, ಮಂಗ ಹೇಗಿರ್ತದೆ? ಅದರ ಮಧ್ಯೆಯಲ್ಲಿ ಅದಕ್ಕೆ ಚೇಳು ಕುಟುಕಿದೆ ಅಂತೆ. ಚೇಳು ಅಂದರೆ ವೃಶ್ಚಿಕ, ಸ್ಕಾರ್ಪಿಯನ್, ಅದು ಕಚ್ಚಿದೆ ಅಂತೆ. ಈಗ ಅದು ಹೇಗಾಗಬೇಡ, ಅದರೊಟ್ಟಿಗೆ ಪಿಶಾಚಿ ಸೇರಿಕೊಂಡಿದೆ. ಈಗ ಭೂತಾವೇಶ ಆಗಿದೆ ಅದಕ್ಕೆ. ಇನ್ನು ಎಂತ ಮಾಡೋದು ಗೊತ್ತಿಲ್ಲ. ಎಂತ ಮಾಡ್ತದೆ ಮಂಗ ಕೇಳಿದೆ, ಎಂತ ಮಾಡ್ತದೆ ಯಾರಿಗೂ ಗೊತ್ತಿಲ್ಲ. ಹಾಗೆ ಮಂಗಗಳೆಲ್ಲ ಭಾರಿ ಜೋರು ಇರ್ತಾವೆ.
ಮನುಷ್ಯರ ಜೊತೆಯಲ್ಲಿ ಸೇರಿದ ನಂತರ ಅವುಗಳಿಗೆ ಬೇರೆ ಅರ್ಥ ಬರ್ತದೆ. ನೋಡಿ, ಇವತ್ತು ಕೆಲವು ಮಂಗಗಳು ಮನುಷ್ಯರ ಜೊತೆಯಲ್ಲಿದ್ದಾಗ ಪಿಕ್ನಿಕ್ ಎಲ್ಲ ಹೋದರೆ ಮೊಬೈಲ್ ತಗೊಳ್ತಾವೆ, ಫೋಟೋ ಹೊಡ್ಕೊಳ್ತಾವೆ. ಏನು ಗಮ್ಮತ್ರಿ. ಅವುಗಳೇನು ಚೂರಾದರೂ ಪದವಿ ಆಗಿದ, ಡಿಗ್ರಿ ಕಾಲೇಜಿಗೆ ಹೋಗಿದ, ಅದು ಯಾರಿಗೆ ಬೇಕು ಅದು ಕೇಳ್ತದೆ. ಈ ಮನುಷ್ಯನಿಗೆ ಮಂಡೆ ಸಮ ಇಲ್ಲ, ಶಾಲೆ ಹೋಗಿ ಸಾಯ್ತಾವೆ. ಈ ಮೊಬೈಲ್ ಆಪರೇಷನ್ ಮಾಡಲಿಕ್ಕೆ ಶಾಲೆ ಹೋಗ್ಬೇಕಾ? ಏನು ಗಮ್ಮತ್ ನೋಡಿ. ಸೆಲ್ಫಿ ಹೊಡ್ಕೊಳ್ತಾವೆ ಅವುಗಳು. ನೀರು ಟ್ಯಾಪ್ ಬಿಟ್ಟು ನೀರು ಕುಡಿದು ವಾಪಸ್ಸು ಮನುಷ್ಯ ಆನ್ ಮಾಡಿ ಟ್ಯಾಪ್ ಆಫ್ ಮಾಡಿ ಹೋಗುದಿಲ್ಲ. ಹೋಗಲಿ ಸರ್ಕಾರದ್ದು ಅಂತ ಹೇಳಿದ್ರೆ ಯಾರದ್ದು ಅಂತ ಹೇಳಿ ಇವಾಗ ಆಗಲ್ಲ, ಕುಡಿದು ಆನಂತರ ಆಫ್ ಮಾಡಿ ಹೋಗ್ತಾವೆ. ಒಂದು ಕತೆ, ಒಂದು ಹೊತ್ತಗೆಯಲ್ಲಿ ಪ್ರಕಾಶಾದದ್ದನ್ನು ಬನ್ನಂಚಿಯವರು ತಿಳಿಸಿಕೊಟ್ಟಿದ್ದು ನೆನಪಿಸ್ತೇನೆ ನೋಡಿ. ಒಂದು ಕಾಡಿನಲ್ಲಿ ಒಬ್ಬ ಮನೆ ಕಟ್ಟಿಕೊಂಡ, ಹಂಚಿನ ಮನೆ, ಫ್ರೀ ಇರ್ತದೆ ಅಂತ, ಔಟ್ ಆಫ್ ಸಿನಾಗೆ ಅಂತ. ಅಲ್ಲಿ ಏನಾಯಿತು ಅಂದರೆ ತೊಂದರೆ ಅವನಿಗೆ, ಮಾಡಿನ ಮೇಲೆ, ಹಂಚಿನ ಮಾಡಿನ ಮೇಲೆ ಮಂಗಗಳು ಹಾರೋದು. ಅವುಗಳು ಮೆಲ್ಲ ಹಾರೋದಿಲ್ಲ, ಹಾರಿದ್ರೆ ಗಮ್ಮತ್ತೆ, ಖುಷಿ ಇರ್ತದೆ ಅವುಗಳು ಹಾರೋದು. ಅದರಿಂದ ಹೆಂಚೆಲ್ಲ ಹೊಡಿತು ಹೋಗ್ತಿತ್ತು. ಇವನಿಗೆ ಬೇಜಾರಾಯಿತು, ಎಂತ ಮಾಡುವ, ಮಂಗಳನ್ನ ಹಿಡಿಯುವುದು ಹೇಗೆ? ಯಾರೋ ಪೇಟೆಯವರು ಹೇಳಿಕೊಟ್ರು, ಅದಕ್ಕೆ ಪಾಯ್ಸನ್ ಹಾಕಲಿಕ್ಕೆ ಬರ್ತದೆ, ಅದು ಕುಡಿದ್ರಲ್ಲಿ ಸಾಯ್ತದೆ. ನಮ್ದೆಲ್ಲ ಯಾವತ್ತಾಗಿ ಉಪದ್ರ ಬಂದರೆ ಸಾಯಿಸೋದು ಅಷ್ಟೇ, ಇಲ್ಲಾದರೆ ಮಾಟಕೃತ್ರೆ ಮಾಡಿ ಆದ್ರೂ ಕೊಂದಾಗೋದು, ಎಂತಾದ್ರೂ ಒಂದು ಮಾಡೋದುಂಟು. ಒಂದಿಷ್ಟು ಸಮಯ ವಕೀಲರಲ್ಲಿ ಹೇಳ್ತಾರೆ ಎಂತಾದ್ರೂ ಮಾಡಿ, ಆಗಲಿಲ್ಲ ಇನ್ನು ಮಾಟಕೃತ್ರಿಮದಲ್ಲಿ ನೋಡೋದು, ಆಗೋದಿಲ್ಲ ಮತ್ತು ರೌಡಿಸಮ್ ಆಡೋದು, ಎಂಥದ್ದು. ಹಾಗೆ ಮಾಡಿದ. ಒಂದು ದೊಡ್ಡ ಅಂಡೆ ಪಾಯಸ ಮಾಡಿ ಅದಕ್ಕೆ ತಿನ್ನಿಸ್ಲಿಕ್ಕೆ ಇಟ್ಟು, ಅವುಗಳು ಬರ್ತಾವೆ ದಂಡು ಅಂತ ಹೇಳಿದಾಗ ದೊಡ್ಡ ಅಂಡೆಯಲ್ಲಿ ಇಟ್ಟಿದ್ದಾನೆ, ಎಲ್ಲ ಸಾಯ್ತದೆ, ನಾಳೆ ಹೋಗ್ಕೊಂಡು ಹೋಗ್ಲಿಕ್ಕೆ ಒಂದು ಲಾರಿ ತರಿಸೋದು ಒಂದು ಯೋಚನೆ ಮಾಡಿದ್ದಾನೆ. ಬಂದವು ಮಂಗಗಳು ಹೇಳಿದ ಹಾಗೆ, ಪಾಯಸ ದಂಡೆ ನೋಡಿದವು, ಕುಡಿಯುವುದಷ್ಟೇ ಬಾಕಿ. ಆ ತಕ್ಷಣ ಒಬ್ಬ ಸೈರನ್ ಕೊಟ್ಟ ಮಂಗ, ಜಸ್ಟ್ ವೈಟ್ ಅಂದ. ಎಲ್ಲ ನೋಡಿಕೊಂಡವು, ಹೀಗೆ ಮೂಸಿದ, ಕಣ್ಣು ದೊಡ್ಡದು ಮಾಡಿದ, ಅಲ್ಲಾಡಿಸಿದ, ಎಲ್ಲ ಗೊತ್ತಾಯಿತು ಇದರಲ್ಲಿ ಮನುಷ್ಯನದ್ದು ಕೈವಾಡ ಉಂಟು ಅಂತ. ವಾಪಸ್ ಮನೆಯವ ನೋಡ್ತಾ ಇದ್ದಾನೆ, ಎಲ ಮೋಸ ಆಯಿತು, ನೋಡುವ ನಾಳೆ ಆದರೂ ಹಿಡಿಬೋದು, ಇದೊಂದು ದಂಡು ಹೋದರೆ ಹೋಗಲಿ, ಇನ್ನೊಂದು ಹಿಂಡು ಬಂದಾಗ ಅವಳು ಹಿಂಡು ಬರೋದು, ಇನ್ನೊಂದಕ್ಕಾದ್ರೂ ಮಂಡೆ ಬಿಸಿ ಆಗ್ಬೋದು ನೋಡುವ ಅಂತ ಯೋಚನೆ ಮಾಡಿದರೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮತ್ತೆ ಅದೇ ದಂಡು ವಾಪಸ್ ಬಂತು. ಖುಷಿ ಆಯ್ತು ಅವನಿಗೆ. ಹಸಿವೆ ಆದಾಗ ಬರದೇ ಇರ್ತಾವ ಪ್ರಾಣಿಗಳು, ಬಂದೆ ಈಗ ಕುಡಿದು ಸಾಯ್ತವೆ ಅಂತ. ಬರುವಾಗ ಒಂದು ಗೆಲ್ಲು ತಂದಿದೆ, ಅದು ಕೈಯಲ್ಲಿ ಚೆನ್ನಾಗಿ ಕಲಡಿಸಿದೆ, ಪಾಯಸವನ್ನು ತೆಗೆದು ಬಿಸಾಡಿದೆ, ಪೂರ ಕುಡಿದು ಹೋಗಿದೆ. ಇವಾಗ ಕಾಯುದು ಸಾಯ್ತದೆ ಅಂತದ್ದು. ಈ ಸರ್ತಿ ಗಮ್ಮತ್ತು, ಒಬ್ಬೊಂದು ಎರಡೆರಡು ಹೆಂಚು ತುಂಡು ಮಾಡಿದೆ ಈ ಸರ್ತಿ, ಯಾವಾಗಲೂ ಒಂದೊಂದೇ ಮಾಡೋದು. ಈಗ ಗಮ್ಮತ್ತು ಕುಣಿದಿದೆ, ಇವನಿಗೆ ಬುದ್ಧಿ ಕಲಿಸಿದೆ, ಹೋಗಿದೆ. ಇವ ಸಾಯ್ತದೆ ಯೋಚನೆ ಮಾಡಿದೆ, ಇಲ್ಲ. ಮತ್ತೆ ಪಾಯಸ ಕೊಟ್ಟವರ ಹತ್ರ ಕೇಳಿದ, ಹೇಳಿಕೊಟ್ಟವರ ಹತ್ರ, ಪಾಯಸನ್ನವರ ಹತ್ರ, ಅದು ಅಂಥದ್ದು ಮಂಗ ಕೋಲು ಹಾಕಿ ಸರಿ ಮಾಡಿದೆ ಅಂತದ್ದು, ಅದೆಂತ ಗೆಲ್ಲು ತನ್ನಿ ಅಂದ. ಗೆಲ್ಲು ಪರೀಕ್ಷೆ ಮಾಡಿದರೆ ಏರಂಡದ ಗೆಲ್ಲದು. ಎಣ್ಣೆ ಮಾಡ್ತಾರಲ್ಲ, ಇದು ಕುಡಿತಾರಲ್ಲ, ಮೋಷನ್ ಹೋಗಲಿಕ್ಕೆ ಅದರದ್ದು ತೈಲ ಕುಡಿತಾರೆ. ಏರಂಡದ ಎಲೆಯಲ್ಲಿ ಹೂ ತರಲಿಕ್ಕಿಲ್ಲ ದೇವರ ಪೂಜೆಗೆ, ಅದು ನಿಷಿದ್ಧ. ಅಂಥದ್ದು ಏರಂಡದ ಗೆಲ್ಲನ್ನು ಅದಕ್ಕೆ ಹಾಕಿ, ಏನು ಗಮ್ಮತ್ತು ನೋಡಿ. ಅದು ಯಾರು ಹೇಳಿಕೊಡ್ತಾರೆ? ಆಯುರ್ವೇದ ಮಧ್ಯೆ ಎಲ್ಲ. ನಮ್ಮ ಮಂಡ್ಯ ಸಮಯ ಇಲ್ಲದವಳು ಆಸ್ಪತ್ರೆ ಹೋಗಿ ಹೈಫೈ ಆಸ್ಪತ್ರೆ ಆಗಬೇಕು, ಬಿದ್ದುಕೊಳ್ಳಿಕ್ಕೆ ಒಳ್ಳೆ ಹಲ್ಲು ನೋವು, ಬಿದ್ದುಕೊಳ್ಳೋದು ಭಾಳ ಚೆಂದಾಗಿ, 3/4 ಗಂಟೆ ನಂತರ ಡಾಕ್ಟ್ರ್ ಬರೋದು, ಒಂದು ಟ್ರಿಪ್ ನಿದ್ದೆ ಆಗಿರ್ತದೆ ಅವನಿಗೆ, ಅದಕ್ಕೆ 555 ಬಿಲ್ ಮಾಡಿರ್ತಾನೆ. ಅವನಿಗೆ ಗೊತ್ತಿಲ್ಲ, ಬೋಧ ಇಲ್ಲ ಪುಣ್ಯಾತ್ಮನಿಗೆ. ಅವನಿಗೆ ಅಮ್ಮದು ಎಂತ ಹೈಫೈ ಗೊತ್ತುಂಟ ಮಾರು, 3/4 ಗಂಟೆ ಆರಾಮ ಮಲಗಲಿಕ್ಕಿತ್ತು. ಇನ್ನು ಕರ್ಮ, ಅವರು ಸುಮ್ಮನೆ ಹೇಳೋದು, ಒಂದು ಕೊಟ್ಟು ಹೋಗ್ತೇನೆ ಮತ್ತೆ ಬಂದು ತೆಗಿತೇನೆ ಹಲ್ಲು ಅಂತ. ಎಂಥದಕ್ಕಿಲ್ಲ, ಬಿಲ್ಲಿ ಇಳಿಲಿಕ್ಕೆ ಆಗ್ತದೆ ಇಲ್ವಾ, ಮತ್ತೆ ಬೈಬೇಡಿ ಮಾರು ಹಲ್ಲಿದ್ದವರು. ಇದೆಲ್ಲ ಕಥೆಗಳು. ನಾವು ಎಷ್ಟು ಮೋಸ ಆಗ್ತೇವೆ ಗೊತ್ತಿಲ್ಲ. ಈ ಜನರು ಬಹಳ ಚೆನ್ನಾಗಿರ್ತವೆ, ಆದ್ದರಿಂದ ಬಹಳ ಜಾಗ್ರತೆಯಾಗಿರಬೇಕು ಅಂತ ತಾರೆ ಹೇಳ್ತಾಳೆ. ನೋವರಿ ಅಂದ. ಎದುರು ಬಂದರೆ ರಾಮದೇವರು ನನಗೆ ಗೊತ್ತು, ಅವನು ಹಾಗೆಲ್ಲ ಸತ್ಯೇನ ಲೋಕಾಂಚಯತಿ, ಅವನು ಅಪ್ರಾಮಾಣಿಕ ಅಲ್ಲ. ಇಷ್ಟು ಹೇಳಿ ಬಂದವ ಹೋರಾಟಕ್ಕೆ. ಇತ್ತ ಸುಗ್ರೀವ ಪೆಟದಿಂದ ಬಂದವ, ಇನ್ನು ಬೇಡ ಸಹವಾಸ ಅಂತಾನೆ, ನಿನ್ನ ನಂಬಿ ಪ್ರಯೋಜನ ಇಲ್ಲ ಅಂತಾನೆ. ನನಗೆ ಮಾರೆ ಯಾರು ಗೊತ್ತಾಗಲಿಲ್ಲ, ಕನ್ಫ್ಯೂಸ್. ಒಂದೇ ನಮ್ಮನೆ ನೀವು ವಾಲಿ ಯಾರು ಸುಗ್ರೀವ ಯಾರು ಅಂತ. ನಾನೊಂದೊಮ್ಮೆ ಬಾಣ ಹೊಡೆದು ಬಿಟ್ರೆ ಅದು ಹೋಗಿ ಸುಗ್ರೀವನಿಗೆ ತಾಗಿದ್ರೆ, ವಾಲಿಯನ್ನು ಕೊಲ್ಲೋ ಬದಲು ನಿನ್ನನ್ನೇ ಕೊಂದರೆ ಮಾತೆಲ್ಲ ಸತ್ತು ಹೋಗ್ತದಲ್ಲ, ನಮ್ಮದು ಫ್ರೆಂಡ್ಶಿಪ್ ಎಲ್ಲ. ಹಾಂ ಸರಿ ಅಂತಾನೆ. ಅವನು ತಿಳ್ಕೊಳ್ಳೋದಷ್ಟೇ. ನಿಜವಾಗಿ ಎಂತ ಕೇಳಿದರೆ ಕತೆ ಬೇರೆ ಉಂಟು. ಲಕ್ಷ್ಮಣ ಹೇಳ್ತಾನೆ, ಎಂಥದ್ದು ವಿಷಯ ಅಂದರೆ, ಅಣ್ಣ ತಮ್ಮಂದಿರ ಜಗಳಕ್ಕೆ ನಾವು ಮಧ್ಯದಲ್ಲಿ ಹೋಗಬಾರ್ದು. ಅವರು ಮತ್ತೆ ಫ್ರೆಂಡ್ ಆಗ್ಬೋದು, ಬಾಯ್ ಆಗ್ಬೋದು. ನಾವು ಸುಮ್ಮನೆ ಅವರಲ್ಲಿ ಗ್ಯಾಪ್ ಮಾಡಿ ಇನ್ನಷ್ಟು ತೊಂದರೆ ಮಾಡೋದಕ್ಕಿಂತ ಏನಾದರೂ ಮಂಗಗಳು ಸರಿಯಾಗ್ತಾವೆ ನೋಡುವುದು. ಅದರಿಂದ ದೀರ್ಘ ಸಹೋದರಗತಃ ನ ಭವಂತಿ. ಅಣ್ಣ ತಮ್ಮಂದಿರಲ್ಲಿ ದ್ವೇಷ ಬಹಳ ಕಾಲ ಉಳಿಯುವುದಿಲ್ಲ. ನೋಡಿ, ಇದೇ ಗೆರೆ ವಾಲಿಯಲ್ಲಿ ಸುಗ್ರೀವರಲ್ಲಿ ಹೇಳಿದ್ದೆ ರಾಮಚಂದ್ರ, ವಿಭೀಷಣಲ್ಲಿ ಅದೇ ಹೇಳಿದ, ಅಣ್ಣ ತಮ್ಮಂದಿರು ನೀವು, ವೈರ ಮುಗಿಯಿತು, ಮಾಡಿ ಸಂಸ್ಕಾರ, ಅನ್ಯಾಯಕ್ಕೆ ಶಾಸ್ತಿ ಆಯಿತು.
ಎಂಥ ಪ್ರೀತಿ ವಿಶ್ವಾಸ ನೋಡಿ ರಾಮನಿಗೆ, ಒಂದೇ ಆದರ್ಶ. ಹೌದಾ, ಗೊತ್ತಾಗಲಿಲ್ವಾ? ಆದ್ರಿಂದ ಹನುಮಂತ ಸುಗ್ರೀವನಿಗೆ ಮಾಲೆ ಹಾಕಿದ, ಶಂಖಪುಷ್ಪದ ಮಾಲೆ, ಬಳ್ಳಿ ಮಾಲೆ ಹಾಕಿದ. ಇದು ಮಾಲೆ ಹಾಕಿದ್ದು ಸುಗ್ರೀವ, ಮಾಲೆ ಇಲ್ಲದ್ದು ವಾಲಿ. ಹನುಮಂತ ಮಾಲೆ ಹಾಕಿದ್ರೆ ಮತ್ತೆ ಸೇರ್ಲಿಕ್ಕುಂಟ ವಿಜಯದ ಮಾಲೆ? ಅದು ಆ ಲಕ್ಷಣ. ಅದು ಹನುಮ ಯಾಕೆ ಕೇಳಿದರೆ, ಹೋಗಿ ಹನುಮ ಹಾಕಿದ್ದು ಮಾಲೆ ಸುಗ್ರೀವ ವಿನ್ ಗ್ಯಾರಂಟಿ ಅಂತ ಪ್ರಾಣಶಕ್ತಿ ತುಂಬಿತ್ತು ಅವನಿಗೆ. ಹಾಗಾಗಿ ವಾಲಿಯನ್ನು ಸಂಹಾರ ಮಾಡಿದ್ದಾನೆ. ಅಲ್ಲ, ಸಂಹಾರ ಮಾಡಿದ್ದಾನೆ ಮತ್ತೆ ಹೇಳಿದ್ದಲ್ಲ, ಮರೆಯಲ್ಲಿ ಅಲ್ವಾ, ಎದುರು ಬರಲಿಲ್ಲಲ್ಲ. ನಾನು ಹೇಳಿದ್ದೆಂದು ಕೊಂದ ಹೇಳಿದ್ನ, ಸಂಹಾರ ಮಾಡಿದ್ದು ಹೇಳಿದ್ದು. ಸಂಹಾರ ಅಂದರೆ ಬಾಣ ಬಿಟ್ಟಿದ್ದಾನೆ, ವಾಲಿ ಬಿದ್ದಿದ್ದಾನೆ, ರಾಮಚಂದ್ರ ಬಂದಿದ್ದಾನೆ ಕೂಡಲೇ. ವಾಲಿ ಹೇಳ್ತಾನೆ, ಎಂಥದ್ದು ವಿಷಯ ಇಷ್ಟೇ, ಸೀತೆ ಕಳೆದೋಗಿದ್ದಾಳೆ, ಅವನದ್ದು ರುಮೆ ಕಳೆದೋಗಿದ್ದಾಳೆ, ಅವನ ಹೆಂಡತಿ ರುಮ, ಅದು ಕಳೆದು, ಹೆಚ್ಚಿನವರಿಗೆ ಯಾರ ಹೆಂಡತಿ ಏನು ಗೊತ್ತಿರುವುದಿಲ್ಲ, ಸುಗ್ರೀವನ ಹೆಂಡತಿ ರುಮ, ಅದು ಕಳೆದೋಗಿದೆ. ಅದನ್ನು ತಲುಪಿಸಲಿಕ್ಕೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನನ್ನ ಸೀತೆ ನೀವು ಹುಡುಕಿ ಕೊಡ್ತಾನೆ ಹೇಳಿಕೊಂಡಿದ್ದಾನೆ. ಅಷ್ಟೇಯಾ? ಅಷ್ಟೇ. ನನ್ನ ಹತ್ರ ಹೇಳಿದರೆ ನಾನು ಮಾಡ್ತಿರ್ಲಿಲ್ವ? ಅವು ಹೇಳೋದು, ಮೈಥಿಲಿ ಏಕಾನ್ನ ಅನಯತ್ ಅಚೋದಯಂ, ನಾನು ಒಂದು ದಿನದಲ್ಲಿ ನಿನಗೆ ಸೀತೆಯನ್ನು ಇಲ್ಲಿ ಕಳಿಸ್ತಿದ್ದೆ. ನಾನು ಫ್ರೆಂಡ್ ರಾವಣನದ್ದು. ಎಷ್ಟರ ಮಟ್ಟಿಗೆ? ಎಷ್ಟರ ಮಟ್ಟಿಗೆ ಅಂದರೆ ಅಂತಃಪುರದ ಒಳಗೂ. ವಾಲಿ ಜಪ ಮಾಡುವಾಗ ರಾವಣ ಹಿಂದಿಂದ ಹಿಡಿದಿದ್ದ. ಅವ ಬಾಲದಲ್ಲಿ ಸುತ್ತಿಕೊಂಡು ಸೂರ್ಯೋದಯಕ್ಕಿಂತ ಮುಂಚೆ ಸಮುದ್ರ ಹಾರಿ ಆಚೆ ಈಚೆ ಜಪ ಮಾಡ್ತಿದ್ದ ವಾಲಿ. ಪೂರ್ವದಿಂದ ಪಶ್ಚಿಮಕ್ಕೆ ಹಾರುದವ ಜಪಕ್ಕೆ, ಸಮುದ್ರಕ್ಕೆ, ಅಲ್ಲಿಂದ ದಕ್ಷಿಣಕ್ಕೆ ಹಾರೋದು. ಕೊನೆಗೆ ವಾಲಿಯನ್ನು ತಗೊಂಡೋಗಿ ಅವನ ಮನೆಯಲ್ಲಿ ತಗೊಂಡೋಗಿ ಇಟ್ಟಿದ್ದಾನೆ. ಆಗ ಅಂಗದ ಮಗು ಅದು ತುಳಿತಾ ಇತ್ತು ಅವನನ್ನು ಆಡುವಾಗ, ಬುಗುರಿಯಾಗೆ. ಅದು 20 ಕೈ 10 ಮಂಡೆ ಅಂತದೊಂದು ಕೀಟದಾಗೆ ಕಾಣ್ತಿತ್ತು. ಕೊನೆಗೆ ಹೇಗೋ ಬಿಡಿಸಿಕೊಂಡು ಹೋದ್ರು. ವಾಲಿ ಫ್ರೆಂಡ್ ಆದ ರಾವಣನಿಗೆ, ಒಳ್ಳೇದು ಮಾರೆ, ನಿನ್ನ ಸುದ್ದಿ ಬರೋದಿಲ್ಲ, ನಾವಿಬ್ಬರು ಫ್ರೆಂಡ್ ಆಗುವ, ನನ್ನ ಏನೆಲ್ಲ ಸೊತ್ತುಗಳಿಗುಂಟು ಅದಕ್ಕೆಲ್ಲ ನೀನು ಅಧಿಕಾರಿ, ನಿನ್ನ ಏನೆಲ್ಲ ಸೊತ್ತುಗಳಿಗುಂಟು ಅದಕ್ಕೆ ನಾನು ಸಹ ಜವಾಬ್ದಾರಿ ಅಂತ ಹೇಳಿಕೊಂಡ. ಹಾಗಾಗಿ ಹೆಂಡತಿ ಮಕ್ಕಳು ಏನು ಸೊತ್ತು ಸರಂಜಾಮ ಎಲ್ಲವೂ ಯಾರು ಸಹ ಅನುಭೋಗಿಸಬಹುದು ಅಂತ ಅವರಿಬ್ಬರಲ್ಲಿ ಒಂದು ವಿಚಿತ್ರವಾದ ಅಗ್ರಿಮೆಂಟ್. ಇಂಥವನು ವಾಲಿ ರಾವಣ ಕದ್ದ ರಾಮನ ಸೀತೆಯನ್ನು ತಂದು ಕೊಡುವುದಂತೆ. ಅವನಿಗೆ ನೈತಿಕತೆ ಉಂಟಾ, ಮೌಲ್ಯ ಉಂಟಾ? ಹಾಗೆ ಅದಕ್ಕೆ ರಾಮ ಹೇಳ್ತಾನೆ, ನಿನ್ನ ಉಪಕಾರ ಯಾರೇ ಬೇಕಾ ಹೇಸಿಗೆ? ನಿಮ್ಮದು ಗೊತ್ತಿಲ್ವಾ ಗಲೀಜು? ನೀನೇ ಹೆಣ್ಣು ಕದ್ದವ, ಮತ್ತೆ ನನಗೆ ಇನ್ನೊಬ್ಬ ಕದ್ದವನಿಂದ ಹೆಣ್ಣು ತಂದು ಕೊಡುದ? ಕಾಮತಂತ್ರ ಪ್ರಧಾನಶ್ಚ ಅಂತಾನೆ. ನರಾಜ್ಯ ಸುಖ ಮೃಚ್ಛ, ನಿನಗೆ ಸರಿ ರಾಜ್ಯಕೀಯ ಮಾಡಲಿಕ್ಕೆ ಬರುವುದಿಲ್ಲ, ನಿನ್ನಂಥವರಿಂದ ನಾನು ಸಹಾಯ ಪಡೆಯುವುದಿಲ್ಲ. ಒಂದು ಹೆಣಮರುಳನಾದವ, ತಮ್ಮನ ಹೆಂಡತಿಯನ್ನೇ ಇಟ್ಟುಕೊಂಡವ, ಜೊತೆಯಲ್ಲಿ ಅಷ್ಟೇ ಅಲ್ಲದೆ ಹೆಣ್ಣು ಕದ್ದವನ ಫ್ರೆಂಡ್ ಆಗಿರುವವ, ನಿನ್ನ ಮೈತ್ರಿ ನನಗೆ ಬೇಡ, ನಿನ್ನ ಸಹಾಯ ಬೇಡ, ಅದಕ್ಕೆ ನಾನು ಮರೆಯಲ್ಲಿ ಹೊಡೆದೆ ಅಂತ. ಎದುರು ಬಂದರೆ ನೀನು ನನಗೆ ಕಾಲು ಹಿಡಿತೀಯ, ಆದ್ದರಿಂದ ಕಾಲು ಹಿಡಿದವರಿಗೆ ನಾನು ಮತ್ತೆ ಹೊಡಿಲಿಕ್ಕೆ ಬರುವುದಿಲ್ಲ. ಸಕೃದೇವ ಪ್ರಪನ್ನಾಯ ತವಾಸ್ಮಿತಿ ಯಾತಕೆ ಅಂತ ನೀನು ದಮ್ಮಯ್ಯ ಹಾಕಿಬಿಟ್ರೆ ಹೊಡೆಯುವುದು ಹೇಗೆ ಬಂತು? ಹೊಡಿತೇನೆ ಅಂತ ಹೇಳಿ ಬಂದಿದ್ದೇನೆ, ಈಗ ನಿನ್ನ ಸಹಾಯ ನೀನು ಹೇಳುತ್ತಾ ಇದ್ದಿ, ಅದಕ್ಕೋಸ್ಕರ ನಾನು ಬಂದದ್ದು ಅಲ್ಲ, ನಿನ್ನ ಸಹಾಯ ನನಗೆ ಬೇಡ, ತಪ್ಪುಗಾರರ ಸಹಾಯದಿಂದ ನಾನು ಒಪ್ಪಿಕೊಳ್ಳುವುದಿಲ್ಲ ಅಂತಾನೆ. ಮತ್ತೆ ನಿನಗೆ ಬದುಕಬೇಕಾ? ನಾನು ಬದುಕಿಸ್ತೇನೆ ರಾಮ ಹೇಳ್ತಾನೆ. ಆಗ ವಾಲಿ ಹೇಳ್ತಾನೆ, ಬೇಡ, ನಾನು ತಪ್ಪು ಮಾಡಿದ ಅರ್ಥ ಆಗಿದೆ ನನಗೆ, ನಾನು ರಾಮನ ಕೈಯಿಂದ ಸಾಯುವುದನ್ನು ಇಷ್ಟಪಡ್ತೇನೆ, ನಾನು ಸಾಯ್ತೇನೆ ಅಂತ. ಒಳ್ಳೆ, ಹೀಗಾಗಿ ವಾಲಿಯೇ ಸಾಯ್ತೇನೆ ರಾಮನ ಹತ್ರ ಹೇಳಿದ ನಂತರ ನಾವು ಯಾಕೆ ಗಲಾಟೆ ಮಾಡೋದಲ್ವಾ? ಅವನು ಹಿಂದೆ 1 ವರ್ಷಗಳ ಕಾಲ ದುಂದುಬಿಯ ಮಗ ಮಾಯಾವಿಯಲ್ಲಿ ಹೋರಾಟ ಮಾಡ್ತಿದ್ದ ವಾಲಿ. ಗುಹೆಯೊಳಗೆ ಹೋಗಿ ನೆತ್ತರು ರಾಶಿಗಟ್ಟಲೆ ಬರುವುದು ನೋಡಿ ಸುಗ್ರೀವ ಇನ್ನು ರಕ್ಕಸ ಹೊರಗೆ ಬರುವುದು ಬೇಡ ಹೇಳಿ ಅವು ಮುಚ್ಚಿ ಬಂದದ್ದು. 1 ವರ್ಷ ಆಗಿದೆ, ಅಲ್ಲೇ ಕಾದು ಕೂತಿದ್ದಾನೆ, ಅಣ್ಣ 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 ಹೇಳ್ತಾ. ಬಾರದ್ದು ನೋಡಿ ಬಾಗಿಲು ಮುಚ್ಚಿ ಹೋಗಿದ್ದಾನೆ. ಈಗ ಸಾಯಿಸಿದ ನಂತರ ಹೊರಗೆ ಬಂದು ತಮ್ಮ ನನ್ನನ್ನು ಕೊಲ್ಲಿಕ್ಕೆ ನೋಡಿದ್ದಾನೆ, ಅರಸೊತ್ತಿಗೆಯಲ್ಲಿ ಕೂತ್ಕೊಳ್ಳಿಕ್ಕೆ ನೋಡಿದ್ದಾನೆ ಹೇಳಿ ದಮ್ಮಯಾಗಿದ್ದಾನೆ ಸುಗ್ರೀವ. ನಾನು ಅನ್ಯಾಯ ಮಾಡಲಿಲ್ಲ, ನನಗೆ ಗೊತ್ತಿಲ್ಲ, ರಕ್ಕಸ ಹೇಳಿ ಇನ್ನು ಅವನು ಬರುವುದು ಬೇಡ, ನಿನ್ನನ್ನು ಕೊಂದಂತ ತಿಳಿದ ಅವನು ಸಾಯಿಲಿಂದ ನಾನು ಮುಚ್ಚಿ ಬಂದದ್ದು, ತಪ್ಪಾಗಿದೆ, ಗೊತ್ತಿಲ್ಲ ಹೇಳಿದ್ರು ಕೇಳಿಕೊಳ್ಳದೆ ಅವನ ಹೆಂಡತಿಯನ್ನು ಕೊಡದೆ ಅವನನ್ನು ಮಾತ್ರ ಓಡಿಸಿದ್ದಾನೆ. ಓಡಿಸಿದ್ರೆ ಹೆಂಡತಿಯನ್ನಾದರೂ ಕಳಿಸ್ಬೋದಿತ್ತಲ್ಲ, ಅದು ಯಾಕೆ ಮಾಡಿದ್ದ ಅನ್ಯಾಯ ಇಷ್ಟು ಮಾಡಿದವ? ಹಾಗಾಗಿ ಮಾಡಿದ್ದ ಅನ್ಯಾಯ ಒಪ್ಪಿಕೊಂಡು ರಾಮನ ಬುಡದಲ್ಲಿ ಸಾಯಲಿಕ್ಕೆ ವಾಲಿ ಇಷ್ಟಪಟ್ಟ. ಅದರಿಂದ ಏನು ತೊಂದರೆ ಇಲ್ಲ, ಚೆನ್ನಾಗಿ ಆಗಿದೆ. ಅವಳೇನು ಶೂರ್ಪಣಕಿ ಸೀತೆಯನ್ನು ಬಹಳ ಅದ್ಧೂರಿಯಾಗಿ ನಿನ್ನ ಹೆಂಡತಿ ಅಂತ ಬೊಬ್ಬೆ ಹೊಡ್ಕೊಂಡಲ್ಲ, ಆಗ್ತಾಳೆ ಚೆನ್ನಾಗಿದ್ದಾಳೆ ಅಂತ. ಮಂಡೋದರಿ ಇದೇ ರಾವಣ ಸೀತೆ ಹತ್ರ ಬಂದು ಬೆಳಗ್ಗಿನ ಹೊತ್ತಿನಲ್ಲಿ ಬೊಬ್ಬೆ ಹೊಡೆದಾಗ ಅರಮನೆ ಕೇಳ್ತಾ ಇದ್ದಾನೆ. ಆಗ ಅವಳು ಬಂದಿದ್ದಾಳೆ. ಎಲ್ಲ ಸುಮಾರು ಜನ ಬರ್ತಾರೆ, ದಾನಿಮಾಲಿನಿ ಮತ್ತೊಬ್ಬರು ಇನ್ನೊಬ್ಬರೆಲ್ಲ. ಹನುಮಂತನು ರಾತ್ರಿ ನೋಡಿದ್ದ ಎಲ್ಲ ಮಲಗಿದ ಹುಡುಗಿಯರನ್ನು ಯದ್ವಾತತ್ವ ಬಿದ್ದುಕೊಂಡಿದ್ದಾರೆ. ಕೆಲವರು ಹೇಳ್ಕೊಂಡು ಬಂದವರು, ಕೆಲವರು ಇಷ್ಟಪಟ್ಟು ಬಂದವರು, ಕೆಲವರು ಬಂದ ನಂತರ ಇಷ್ಟ ಆದವರೆಲ್ಲ ಹಾಗೆ ಹೀಗೆ ಅಂತ ಹೇಳಿಕೊಳ್ತಾನವ.
ಅದರಲ್ಲಿ ಪ್ರಧಾನಲಾದವಳು ಮಂಡೋದರಿ. ಅವಳು ನೋಡಿದ ತಕ್ಷಣವೇ ಹನುಮಂತ ಒಮ್ಮೆ ಹಾರಿದ್ದ, ಅಯ್ಯೋ ಸಿಕ್ಕಿಬಿಟ್ಲು ಅಂತ. ಮತ್ತೆ ಇವನೇ ಸಿಕ್ಕಿಬಿದ್ದ ಅಂತ ಹೇಳಿಕೊಳ್ತಾನೆ. ಯಾಕೆ? ಎಲ್ಲಿಯಾದರೂ ಅಂಥ ಚಂದದ ರಾಮನ ಪತಿವ್ರತೆ ಸೀತೆ ಇಂಥ ರಕ್ಕಸೆ ಮಧ್ಯೆಯಲ್ಲಿ ಬಿದ್ದುಕೊಳ್ತಾಳೆ? ಗ್ಯಾರಂಟಿ ಇಲ್ಲ, ಇದು ಬೇರೆ ಅಂತ ತೀರ್ಮಾನ ಮಾಡ್ತಾನೆ. ಗೊತ್ತಾಯ್ತು ಅವಳು ಯಾರು ಅಂತ, ಮಂಡೋದರಿ. ಅವಳು ಹೇಳ್ತಾಳೆ, ನ ಕುಲೇನ ನ ರೂಪೇಣ ನ ದಾಕ್ಷಿಣ್ಯೇನ ಮೈಥಿಲಿ ಮಯಾಧಿಕಾವ ತುಲ್ಯಾವ ಮೋಹಾತ್ವಂತು ನ ಬುದ್ಧ್ಯತೆ. ಅವಳು ಬಾಯಿ ಚಂದವ, ನನಗಿಂತ ಅಲ್ಲ. ಅವಳು ಹೇಳುದು ಮಂಡೋದರಿ, ಅವಳು ವಂಶದಲ್ಲಿ ದೊಡ್ಡ ಸಂಗತಿಯ? ಅಲ್ಲಪ್ಪ, ನಾನು ಗಂಧರ್ವರಲ್ಲಿ ದೊಡ್ಡವರಲ್ಲಿ ಬಂದವರು, ನಾನು ಮಯ ಅಸರರ ಪಾಳಯದಲ್ಲಿ ಬಂದವಳು ನಾನು. ಮತ್ತೆ ಗುಣಲಕ್ಷಣದಲ್ಲಿಯಾ? ಎಂಥ ಗುಣವಂತಿಗೆ ಇಲ್ಲ ಮತ್ತೆ ಅವಳಲ್ಲಿ. ನನಗಿಂತ ಮಿಗಿಲು ಅಲ್ಲ, ನನಗೆ ಸಮೂ ಅಲ್ಲ ಮಂಡೋದರಿ ಸೀತೆಗೆ ಹೇಳೋದು. ಎಂಥದ್ದು ಅಲ್ಲ, ನಿನಗೆ ಮಂಡ್ಯ ಸಮ ಇಲ್ಲ ಅಷ್ಟೇ, ಆದರೆ ನೀನು ತಿಳ್ಕೊಳ್ಳಿಲ್ಲ ಹೇಳ್ತಾಳೆ. ಗಮ್ಮತ್ತು. ಮೂವತ್ತೊಂದನ ಬುದ್ಧತೆ. ಎಲ್ಲರಿಗೂ ಹೀಗೆ ಆಗೋದು ಪರಿಸ್ಥಿತಿ. ಅವರಿಗೆ ಯಾವುದು ಒಳ್ಳೆಯದುಂಟೋ ಅದು ಯಾರು ಅಲ್ಲ ಹೇಳಿದರೆ ಎಷ್ಟಾದರೂ ಒಪ್ಪುವುದೇ ಇಲ್ಲ ಅವರು. ಅದರ ಹಾಗೆ ರಾವಣನಿಗೆ ಇಷ್ಟೆಲ್ಲ ಬುದ್ಧಿವಾದ ಹೇಳಿದವಳು ಮಂಡೋದರಿ. ಎಂಥ ಕರ್ಮದಲ್ಲಿಯೂ ಸೀತೆ ನನಗೆ ಸಮ ಇಲ್ಲ ಅಂತ ಹೇಳಿಕೊಂಡ್ಳು. ಅವಳು ಬೇಕಾದರೆ ಒಬ್ಬರೇ ಹೇಳಿಕೊಂಡಿರಲಿ, ಇವನಿಗೆ ಅನುಕೂಲ ಆಗಲಿ ಅಂತ. ಆದರೂ ಇವನ ಮೋಹ ಮನುಷ್ಯನಿಗೆ ಒಂದು ಸರ್ತಿ ಅಜ್ಞಾನ ಕವಿದು ಬಿಟ್ಟರೆ, ಆಕ್ರಮಣ ಮಾಡಿದರೆ, ದುರಾಗ್ರಹದಲ್ಲಿ ಅವನು ಪೀಡಿತನಾದರೆ ಜಪ್ಪಯ್ಯ ಅಂದರೂ ಬದಲಾಗುವುದಿಲ್ಲ. ಅವ ಎಂತ ಮಾಡಿದರೂ ಚೇಂಜ್ ಆಗುವುದಿಲ್ಲ. ಹಾಗಾಗಿ ಈ ವಾಲಿಯ ಕಥೆಯಲ್ಲಿ ನಾವು ಎಷ್ಟೆಲ್ಲ ಸಮಾಧಾನ ಮಾಡಿ ರಾಮನ ನಡೆಗಳು ಎಷ್ಟೆಲ್ಲ ಸರಿಕಟ್ಟಲ್ಲಿಟ್ಟು ಹೇಳಿದ್ರು ಮತ್ತೆ ಪುನಃ ವಾಲಿಯ ಬಾಲೆ ಎಳೆಯುವವರೇ ಇರುವುದು. ಅದಕ್ಕೆಂತ ಮಾಡೋದು ನಾವು? ಆಕೆ ಇರತಕ್ಕ ಸಂಗತಿ ಅರ್ಥ ಮಾಡಿದ ನಂತರ ಮತ್ತೇನು ಹೇಳಲಿಕ್ಕೆ ಬರುವುದಿಲ್ಲ. ಹೀಗೆ ಬಹಳ ಚಂದವಾಗಿ ಪರದಾರಾಭಿಗಮನ. ಮನು ಹೇಳ್ತಾನೆ, ನಾರೀಣಾಂ ಹರಣೇ ವಧಃ ಅಂತ. ನಿಜವಾಗಿ ಹೆಣ್ಣನ್ನು ಒಂದೊಮ್ಮೆ ಮದುವೆಯಾದವಳನ್ನು ಕದ್ದುಕೊಂಡ್ರೆ, ಎಗರಿಸಿದ್ರೆ ಅವನಿಗೇನು ಪನಿಷ್ಮೆಂಟ್ ಕೇಳಿ ಶಿಕ್ಷೆ ಕೇಳಿದರೆ ಕೊಲೆ, ಅವನನ್ನು ಸಾಯಿಸು. ಇದು ಮನುವಾದ. ಸುಮಾರು ಬಗೆಯಲ್ಲಿ ಮದುವೆಗಳಿವೆ. ಮದುವೆಯಾಗದ ಹೆಣ್ಣನ್ನು ರಟ್ಟಿಸಿಕೊಂಡು ಹೋಗ್ಲಿಕ್ಕೂ ಬರ್ತದೆ. ಅದಕ್ಕೆ ಪೈಶಾಚಿ ಮದುವೆ ಎಲ್ಲ ಕರೆ, ರಾಕ್ಷಸ ವಿವಾಹ ಎಲ್ಲ ಹೇಳ್ತಾರೆ. ಅವಳಿಗೆ ಮತ್ತು ಬರೆಸಿ ಕದಿಯುವುದು ಅದು ದುಷ್ಟ, ಅದು ಚೆನ್ನಾಗಿಲ್ಲ. ಅವಳನ್ನು ಪೌರುಷದಿಂದ ಎಲ್ಲರೂ ನೋಡುತ್ತಿರುವಾಗಲೇ ಎಗರಿಸಿ ಬಿಡುವುದು ಅದು ದರ್ಪ. ರುಕ್ಮಿಣಿಯನ್ನು ಮಾಡಿದ್ದ ಹಾಗೆ ಕೃಷ್ಣ. ಆದರೆ ರುಕ್ಮಿಣಿಗೆ ಇಷ್ಟ ಇತ್ತು, ಇಷ್ಟೇ ವಿಷಯ. ಇಷ್ಟ ಇದ್ದಾಗ ಮಾತಾಡುವಾಗಿಲ್ಲ ಯಾರು ಸಹ. ರುಕ್ಮಿಣಿಗೆ ಕೃಷ್ಣನೇ ಬೇಕು ಅಂತ ಕಾಗದ ಬೇರೆ ಬರೆದಿದ್ದಾಳೆ, ಲವ್ ಲೆಟರ್. ಕೃಷ್ಣ ಒಪ್ಪಿದ್ದಾನೆ. ಎಲ್ಲರೂ ನೋಡುತ್ತಿರುವಂತೆ ಮಂಟಪಲ್ಲ ಹೊರಗೆ ಬಂದಿದ್ದಾಳೆ, ಆರಿಸಿಕೊಂಡು ಹೋಗಿದ್ದ. ಹಾಗಾಗಿ ಅನೇಕ ಪ್ರಕಾರದಲ್ಲಿ ಹುಡುಗಿಯರನ್ನು ಎತ್ಕೊಂಡು ಹೋಗ್ಲಿಕ್ಕೆ ಬರ್ತದೆ, ಆದರೆ ಮದುವೆಯಾದ ಹೆಣ್ಮಕ್ಕಳನ್ನು ಹೆಂಗಸರನ್ನು ಎತ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಇದು ಅನ್ಯಾಯ. ಪರದಾರ ಅಭಿಗಮನ ಹೇಳಿದ್ದು. ಪರ ಹುಡುಗಿಯರನ್ನು ಹೇಳಿದರೆ, ಹುಡುಗಿ ಯಾರದ್ದೇ ಆಗಿರ್ತಲ್ಲ ಮತ್ತೆಂಥದ್ದು. ಆದರೆ ಯಾರದ್ದು ಹೆಂಡತಿ ಆಗಿರ್ತದೋ ಅಂತಹ ಸಂದರ್ಭದಲ್ಲಿ ಅತ್ಯಂತ ನಿಕೃಷ್ಟವಾದ ದೋಷವನ್ನು ಉಲ್ಲೇಖ ಮಾಡ್ತಾರೆ. ಅದಕ್ಕೋಸ್ಕರ ಹೇಳಿದ್ದಿಲ್ಲ. ಅದರಿಂದ ವಾಲಿಗೂ ಅದೇ ರೀತಿಯಾದ ಶಿಕ್ಷೆ ಹೇಳಿದವ, ರಾವಣನಿಗೂ ಅದೇ ರೀತಿಯಾದ ಶಿಕ್ಷೆಯನ್ನು ಕೊಟ್ಟವ. ಇದು ಅತ್ಯಂತ ಸಣ್ಣ ಮಟ್ಟಿನದ್ದು ಒಂದು ನೆಲೆಯಲ್ಲಿ. ಹೀಗೆ ಒಂದು ದೃಷ್ಟಿಯಿಂದ ಪರದಾರಾಂಬಿ ಗಮನ ಆದರೆ ಮಗದೊಂದು ವಾಲ್ಮೀಕಿ ಗುರುತಿಸಿದ್ದು ವಿನಾವೈರಂಚ ರೌದ್ರತ ಅಂತ. ಸುಮ್ಮನೆ ಹಿಂಸೆ ಮಾಡುವ ಪ್ರವೃತ್ತಿ ಅದು ರಾಕ್ಷಸರದ್ದು. ಹಾಗೆ ರಾಕ್ಷಸ ಜಾತಿಯವರದ್ದಾಗಿ, ಆ ಗುಣವಂತರದ್ದಾಗಿ. ಕೃಷ್ಣ ಹೇಳ್ತಾನಲ್ಲ, ಎರಡೇ ಲೋಕದಲ್ಲಿ ಇರುವುದು ಅಂತ. ಅವನ ಪ್ರಕಾರದಲ್ಲಿ ಸಂವಿಧಾನದಲ್ಲಿ ಎರಡೇ ಜಾತಿ. ದೌಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸರಯ ವಚ ಅಂತ. ಒಂದು ಒಳ್ಳೆಯದು, ಒಂದು ಕೆಟ್ಟದು ಅಂತ, ಎರಡೇ ಜಾತಿ. ಅದೆಂಥದ್ದು ಕೆಟ್ಟದು ಅಂದರೆ ಅದು ಎಂಥದ್ದೊಂದು ಇಷ್ಟುದ್ದ ಹೇಳ್ತಾನೆ. ಅದು ಗೀತೆಯಲ್ಲಿ ನೋಡಿ ಕೃಷ್ಣ ಹೇಳುದು. ಅದೆಂಥದ್ದು ಕೆಟ್ಟದ್ದು ಕೆಲವರು ಹೇಳೋದುಂಟು, ಒಳ್ಳೇದು ಬಿಡಿ, ನಾವು ಒಳ್ಳೆಯವರು ಇಲ್ಲದೇ ಇರ್ಬೋದು. ಅಥವಾ ಅದೆಂಥದ್ದು ಕೆಟ್ಟದ್ದು ನೋಡು, ನಾವು ಇದ್ದೇವೆ ಅಂತ. ಅಸತ್ಯಂ ಅಪ್ರತಿಷ್ಠಂತೆ ಶುರು ಮಾಡ್ತಾನವ. ಬಹಳ ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಕೆಟ್ಟವರು ಇರ್ತಾರೆ ನೋಡಿ ಅಂತ ಹೇಳಲಿಕ್ಕೆ. ಹಾಗಾಗಿ ಬಹಳ ಚಂದವಾಗಿ ಇದು ಜಗತ್ತೇ ಸುಳ್ಳು ಹೇಳುವಾಗ ಎಷ್ಟು ದೊಡ್ಡ ಸುಳ್ಳಾಯಿತು ನೋಡಿ ವಾದ. ಸಣ್ಣ ಸುಳ್ಳು ಹೇಳಿದ್ದಕ್ಕೆ ಮಂತರೆ ಕತೆ, ಶೂರ್ಪಣಖಿ ವ್ಯವಸ್ಥೆ, ಇತ್ತ ಸೀತೆ ಮೇಲೆ ಹಾಕಿದ ಮಿಥ್ಯಾಪವಾದದ ವ್ಯವಸ್ಥೆ ನಾವು ನೋಡಿಕೊಂಡುವಾಗ ಇಡೀ ಜಗತ್ತೇ ಸುಳ್ಳು ಹೇಳುವುದನ್ನೇ ಅಂತ ಹೇಳಲಿಕ್ಕೆ ಬರ್ತದೆ. ಅಂಥವರನ್ನೇನು ಮಾಡಬೇಕಾಗ್ತದೆ? ಕೃಷ್ಣ ಹೇಳುದು, ನಾಚಿಕೆ ಇಲ್ಲದೆ ಹೇಳ್ತಾರಲ್ಲ, ಸತ್ಯಂ ಅಪ್ರತಿಷ್ಠಂತೆ ಜಗದಾಹು ಅನೀಶ್ವರಂ, ನಾನಿಲ್ಲ ಹೇಳ್ತಾರೆ. ಇದು ಇನ್ನೊಂದು ಪಜಿ ಸುಳ್ಳು, ಎದುರು. ಇಡೀ ಜಗತ್ತಿನಲ್ಲಿ ನಾನೇ ಕಾಣ್ತಾ ಇದ್ದೇನೆ, ಇಡೀ ಜಗತ್ತು ಸೃಷ್ಟಿ ಮಾಡಿದ ಅಪ್ಪ ನಾನು, ನನಗಿಂತ ಮಿಗಿಲಾದವನು ಇಲ್ಲ. ಮೈ ಸರ್ವ ವಿಧಂ ಪ್ರೋತಂ ಮತ್ತ ಸರ್ವಂ ಪ್ರವರ್ತತೆ. ಮೈ ಅದು ಹೇಳ್ತಾನೆ, ನಾನೇ ಇಡೀ ಜಗತ್ತಿನ ಪ್ರಭವ ಪ್ರಳಯಸ್ತತ ಸೃಷ್ಟಿಕಾರ ಮತ್ತ ಪರತರಂ ನಾಸ್ತಿ. ಇಷ್ಟು ಹೇಳಿದ್ರು ಕೊನೆಗೂ ಸಹ ಅಲ್ಲ, ಇಲ್ಲ. ಇದೆಂಥ ಡೋಂಗಿ ಕೇಳ್ತಾನವ. ಆದ್ದರಿಂದ ಈ ಸುಳ್ಳು ವಾದದೆಡೆಗೆ, ವಿಚಿತ್ರವಾದಂಥ ಹಿಂಸೆಯೆಡೆಗೆ ಎರಡನೆಯ ಭಾವ ತುಂಬಿದ್ದು ರಕ್ಕಸರಗತೆ. ವಿನಾವೈರಂಚ ರೌದ್ರತ ಅಂತ ಎಳೆದುಕೊಂಡು ಹೋಗ್ತಾರೆ. ಬರುವಾಗ
ಕಾಡಿನಲ್ಲಿ ಕೂತವರು ಋಷಿಗಳು, ರಾಮ ಇಲ್ಲಿ ಬಾ, ಎಂಥದಕ್ಕೆ ಇಲ್ಲಿ ಬಾ ಅಂತಾರೆ. ಏಹಿ ಪಶ್ಯ ಶರೀರಾಣಿ ಋಷೀಣಾಂ ಮುನೀನಾಂ ಭಾವಿತಾತ್ಮನಾಂ ಹತಾನಾಂ ರಾಕ್ಷಸೈ ಘೋರೈ ಬಹುದಾ ಬಹುಬಿರುವನೆ ಅಂತ. ಕಾಡಿನಲ್ಲಿ ಬಹಳ ಬಹಳ ಋಷಿಗಳನ್ನೆಲ್ಲ ಕೊಂದು ಕೊಂದು ತಿಂದು ತಿಂದು ಹಾಕಿದ್ದಾರೆ ರಕ್ಕಸರು, ಇಲ್ಲಿ ಬಾ ಅಂತಾನೆ. ದಂಡಕಾರಣ್ಯವನ್ನು ಶುದ್ಧಗೊಳಿಸಿದ್ದು ರಾಮ. 12 ವರ್ಷಗಳ ಕಾಲ ತಿರುಗುವ ಮೂಲಕ 14 ವರ್ಷದಲ್ಲಿ 11ನೇ ವರ್ಷ ಮತ್ತೆ ಲಂಕೆಗೆ ಹೋದೇ ಇರಲಿ, ಅಷ್ಟು ಸಮಯ ತಿರುಗುವ ಮೂಲಕ ಅಲ್ಲಿರತಕ್ಕಂಥ ಎಲ್ಲ, ನಾನು ಆಗಲೇ ಹೇಳಿದೆ 14,000 ರಕ್ಕಸರು ಇಲ್ಲಿ ಪಾಳೆಯಗಾರರಾಗಿದ್ದಾಗ ಮೊದಲು ಖಾಲಿ ಮಾಡಿದ. ಜತೆಯಲ್ಲಿ ಅಲ್ಲಿ ಇರತಕ್ಕ ಎಲ್ಲರನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು. ಏಹಿ ಪಶ್ಯ ಶರೀರಾಣಿ ಅಂತ, ಇಲ್ಲಿ ಕಳೆ ಬರ ನೋಡು. ಮುನೀನಾಂ ಭಾವಿತಾತ್ಮನಾಂ, ನಿನ್ನ ಬಗ್ಗೆ ಎಚ್ಚರಗೊಂಡವರು, ಆತ್ಮತತ್ವದೆಡೆಗೆ ಭಗವಂತನೆಡೆಗೆ ಮನಸ್ಸು ಆಯಿಸಿದವರು ಧ್ಯಾನಕ್ಕೆ ಕೂತಿರ್ತಾರೆ, ಕಚ್ಚಿ ನುಂಗಿ ಹಾಕಿರ್ತಾರೆ. ಹತಾನಾಂ ರಾಕ್ಷಸೈ ಘೋರೈ ಬಹೂನಾಂ ಬಹುಧಾವನೆ, ಬಹಳ ಬಹಳ ರಾಶಿಗಟ್ಟಲೆ ಋಷಿಗಳಿಗೆ ತಪಸ್ವಿಗಳಿಗೆ ಅನ್ಯಾಯ ಆಗಿದೆ, ಅದಕ್ಕಾಗಿ ಬಾ. ರಾಮನನ್ನು ಕಾಡಿನಲ್ಲಿ ಎಳ್ಕೊಂಡೋದವರು ಕರೆದುಕೊಂಡೋದವರು ಜಂಗುಳಿ ತಾಪಸ್ಸಿಯರು ತಪಸ್ವಿಗಳು. ನೋಡಿ ಶಬರಿ, ಅವಳು ಶಾರ್ವರಿ ಎನ್ನುವ ಅಪ್ಸರೆ, ಹಾಡ್ತಾ ಕೂತಿದ್ಲು. ದುರ್ವಾಸರು ಬಂದರು, ಎದ್ದು ನಿಲ್ಲಿಲ್ಲ, ಉಪಚಾರ ಮಾಡಲಿಲ್ಲ, ಶಾಪ ಕೊಟ್ಟರು ಹಾಳಾಗಿ ಹೋಗುವಂತ. ಕೊನೆಗೆ ರಾಮಮಂತ್ರ ಜಪ ಮಾಡ್ತಾ ಕೂತವಳು ಮತಂಗನ ನೆಲೆಯಲ್ಲಿ. ನಿರಂತರ ರಾಮ ಜಪ ಮಾಡಿದ್ದಕ್ಕೆ ರಾಮನನ್ನು ಕಂಡು ಎದುರಲ್ಲಿ ಪ್ರಾಣವನ್ನು ಸಮರ್ಪಣೆ ಮಾಡಿದವಳು. ಅದೊಂದು ಕೇವಲ ತ್ರಿದಶ ಮುನಿಕೃತೆ ಅರಣ್ಯಮೇವ ವಿವೇಶ, ಕೇವಲ ತಪಸ್ವಿಗಳು ಅಂದಾಗ ಗಂಡಸರು ಮಾತ್ರ ತಿಳ್ಕೊಳ್ಬೇಡಿ, ಹೆಂಗಸರು ತಪಸ್ಸು ಮಾಡ್ತಿದ್ರು, ಮಾಡಲಿಕ್ಕೆ ಬರ್ತದೆ, ದೇವರು ಪ್ರತ್ಯಕ್ಷರಾಗ್ತಾರೆ, ಅವರಿಗೂ ಒಳ್ಳೆಯ ಸದ್ಗತಿ ತಾಣ ಸಿಗ್ತದೆ. ಅದಕ್ಕಾಗಿ ರಾಮ ಕಾಡಿಗೆ ಹೊರಟದ್ದು ಯಾವುದೋ ಒಂದು ಸತ್ಯವಾಕ್ಯ ಪಾಲನೆ, ಯಾರದ್ದೋ ಒಂದು ತಾಂತ್ರಿಕತೆ, ರಾಜತಾಂತ್ರಿಕತೆ ಅಲ್ಲ, ನಿಜವಾಗಿ ಇಷ್ಟು ದಂಡಕಾರಣ್ಯದ ಇಷ್ಟು ಜನರ ತಪಸ್ವಿಗಳ ಮೆಚ್ಚುಗೆಗೆ, ಅವರ ಏಳಿಗೆಗೆ ರಾಮ ಹೆಜ್ಜೆ ಇಡಬೇಕಾಯಿತು. ಅಂತ ರಾಮನ ಮುಂದಿನ ಹೆಜ್ಜೆಯ ಬಗ್ಗೆ ಮತ್ತೆ ನಾಳೆಯ ಚಿಂತನೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ.